हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलु तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ಮಾಯೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಏನೇನು ನೋಡ್ತಾ ಇದೆಯೋ, ಏನೇನು ಕಿವಿಯಿಂದ ಕೇಳ್ತಾ ಇದೆಯೋ, ಏನೇನು ಭಾವಿಸ್ತಾ ಇದೆಯೋ ಅವೆಲ್ಲವೂ ಮಾಯೆ. ಒಂದೇ ಪದದಲ್ಲಿ ಹೇಳೋದಾದ್ರೆ ಕಾಮಕಾಂಚನವೇ ಮಾಯೆಯ ಆವರಣ. ಮಾಯೆಯ ಬಗ್ಗೆ ಅನಾದಿ ಕಾಲದಿಂದಲೂ ಕೂಡ ವಿಚಾರ ವಿಮರ್ಶೆ ನಡೀತಾ ಇದೆ. ಎಷ್ಟೆಷ್ಟು ವಿಚಾರ ವಿಮರ್ಶೆ ನಡೆದಿದೆಯೋ ಅವೆಲ್ಲವೂ ಮಾಯೆ. ಯಾತಕ್ಕೆ ಅಂತಂದ್ರೆ ಅಷ್ಟು ಆಳವಾಗಿ ಅಗಲವಾಗಿ ಅದರ ಬಗ್ಗೆ ವಿಚಾರ ವಿಮರ್ಶೆ ಮಾಡಿದ ಮೇಲೂ ಕೂಡ ಅವರೇನೂ ಮುಕ್ತರಾಗಲಿಲ್ಲ, ಅವರೇನೂ ಬ್ರಹ್ಮಜ್ಞಾನವನ್ನು ಪಡೆಯಲಿಲ್ಲ. ಕೇವಲ ವಿಚಾರ ಮಾಡಿದ್ರಿಂದ ಮಾತ್ರ, ಕೇವಲ ವಿಚಾರಗಳನ್ನು ಮಾತ್ರ ಮಾಡ್ತಾ ಕುಳಿತುಕೊಂಡಿದ್ರೆ ಅವನು ಮಾಯೆಯ ರಾಜ್ಯದೊಳಗೆ ಇರಬೇಕಾಗತ್ತೆ. ಮಾತೆಲ್ಲ ಮಾಯಾ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಪರಬ್ರಹ್ಮ ಮಾತಿಗೆ ಅತೀತವಾದದ್ದು. ಅಂದ ಮೇಲೆ ಮಾಯೆಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ನಿರ್ವಚನಗಳು ನಡೆದರೆ ತಾನೇ ಏನು ಪ್ರಯೋಜನ ಅದರಿಂದ? ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಇದನ್ನ ಸುಲಭವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನೇನು ನೋಡ್ತಾ ಇದೆಯೋ, ಏನೇನು ಕೇಳ್ತಾ ಇದೆಯೋ, ಏನೇನು ಭಾವಿಸ್ತಾ ಇದೆಯೋ ಅವೆಲ್ಲವೂ ಮಾಯೆ. ನೋಡಿದ್ದೆಲ್ಲ ಉಳಿದಿದೆ, ಕೇಳಿದ್ದೆಲ್ಲ ಉಳಿದಿದೆ, ಭಾವಿಸಿದ್ದು ಎಷ್ಟೆಷ್ಟು ವರ್ಷ ಯಾರ್ಯಾರಿಗಾಗಿದೆಯೋ ಅಷ್ಟಷ್ಟು ವರ್ಷವೂ ಅವರು ಭಾವಿಸಿದ್ದಾರೆ. ಆ ಭಾವಿಸಿದೆಲ್ಲ ಎಲ್ಲ ಉಳಿದಿದೆ. ಯಾವುದಕ್ಕೆ ಉಳಿಕೆ ಇಲ್ವೋ, ಯಾವುದಕ್ಕೆ ಅಸ್ತಿತ್ವ ಇಲ್ವೋ ಅದೇ ಮಾಯೆ. ಯಾವುದಕ್ಕೆ ಅಸ್ತಿತ್ವ ಇದೆಯೋ ಅದೇ ವಸ್ತು, ಅದೇ ಪರಬ್ರಹ್ಮ. ಅದು ಅದ್ರ ವಿಚಾರವಾಗಿ ನಾವು ಮಾತನಾಡದೇ ಇರಲಿ, ಅದು ಇರುತ್ತದು. ಅದಿಲ್ಲ ಅಂತ ಹೇಳಿದ್ರು ಅದು ಇರುತ್ತೆ. ಅದು ಇದೆ ಅಂತ ಹೇಳಿದ್ರೆ ಒಳ್ಳೆಯದೇ, ಇರುತ್ತದು. ಆದರೆ ಈ ಮಾಯೆ ಕುರಿತಾಗಿ ಇಲ್ಲ ಅಂದ್ರೂ ಅದು ಇಲ್ಲ, ಇದೆ ಅಂದ್ರೂ ಅದಿಲ್ಲ. ಅದು ಹಾಗಾದ್ರೆ ಏನಿದೆ, ಏನಿದೆ ಏನಿಲ್ಲ ಅಂತನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲದಿರುವಂತಹದ್ದೇ ಮಾಯೆ. ಅದು ಕೂಡ ಅನಿರ್ವಚನೀಯ. ಅದು ಅದೇ ಪರಬ್ರಹ್ಮದಿಂದ ಬಂದದ್ದಲ್ವೇ? ಹೇಗೆ ಪರಬ್ರಹ್ಮ ಅನಿರ್ವಚನೀಯವೋ ಅಲ್ಲಿಂದ ಬಂದಂತಹ ಈ ಮಾಯೆ ಕೂಡ ಅನಿರ್ವಚನೀಯ. ಈ ಮಾಯೆಗೆ ಇನ್ನೊಂದು ಸ್ಪಷ್ಟವಾದಂತಹ ಉದಾಹರಣೆ ಕೊಟ್ಟು ಏನದು ಮಾಯೆ ಅಂತ ಹೇಳಿದ್ರೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕಾಮಕಾಂಚನವೇ ಮಾಯೆಯ ಆವರಣ ಅಂತ ಹೇಳಿ ಅದು ಅವರು ಪಲ್ಲವಿ. ಶ್ರೀರಾಮಕೃಷ್ಣರ ಇಡೀ ಜೀವನದ ಅತ್ಯಂತ ಅಮೂಲ್ಯವಾದಂತಹ ಪ್ರಧಾನವಾದಂತಹ ಪಲ್ಲವಿ ಅದು. ಹೇಗೆ ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಅವರ ಪಲ್ಲವಿಯೋ, ಆ ಭಗವಂತನ ಪ್ರೇಮವನ್ನು ಪಡೆಯೋದಕ್ಕೆ ಕಾಮಕಾಂಚನ ತ್ಯಾಗವೇ ಪ್ರಧಾನ ಸಾಧನ ಅಂತನ್ನೋದು ಅವರು ಪಲ್ಲವಿ. ಅಥವಾ ಅದು ಪಲ್ಲವಿ, ಇದು ಅನುಪಲ್ಲವಿ ಅಂತ ಹೇಳ್ಬೋದು. ಮುಂದುವರಿಸ್ತಾ ಹೇಳ್ತಾರೆ, ಈ ಕಾಮಕಾಂಚನ ಮಾತ್ರವೇ ಹೇಗೆ ಮಾಯೆ, ಬಾಕಿ ಉಳಿದದ್ದು ಮಾಯೆ ಅಲ್ಲ ಅಂತ. ಅಂದ್ರೆ ಎಲೆ ಅಡಿಕೆ ಹಾಕಿಕೊಳ್ಳೋದು, ಮೀನು ತಿನ್ನೋದು, ತಂಬಾಕು ಸೇವಿಸೋದು, ಮೈಗೆ ಎಣ್ಣೆ ಸವರಿಕೊಳ್ಳೋದು ಇವೆಲ್ಲ ಅಂತ ಕೆಡಕಾದ್ದೇನಲ್ಲ. ಕೇವಲ ಇವನ್ನೇ ತ್ಯಜಿಸಿದರೆ ದೊರೆಯುವ ಪುರುಷಾರ್ಥ ಏನು? ಅತ್ಯಂತ ಅವಶ್ಯಕವಾದದ್ದು ಕಾಮಕಾಂಚನ ತ್ಯಾಗ. ಆ ತ್ಯಾಗವೇ ನಿಜವಾದ ತ್ಯಾಗ. ಗೃಹಸ್ಥರು ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಸಾಧನೆ ಭಜನೆ ಮಾಡಿ ಭಕ್ತಿಯನ್ನು ಗಳಿಸಿಕೊಳ್ಬೇಕು. ಅವರು
ಮಾನಸಿಕವಾಗಿ ತ್ಯಾಗ ಮಾಡಬೇಕು. ಆದರೆ ಸನ್ಯಾಸಿ ಮಾತ್ರ ಮಾನಸಿಕವಾಗಿಯೂ ತ್ಯಾಗ ಮಾಡಬೇಕು, ಬಾಹ್ಯವಾಗಿಯೂ ತ್ಯಾಗ ಮಾಡಬೇಕು. ಈ ಎರಡು ವಿಧದಲ್ಲೂ ತ್ಯಾಗ ಮಾಡಬೇಕು. ನಾನು ಒಮ್ಮೆ ಕೇಶವಸೇನಿಗೆ ಹೇಳಿದೆ, ಯಾವ ಕೊಠಡಿಯಲ್ಲಿ ನೀರಿನ ಹಂಡೆ ಉಪ್ಪಿನಕಾಯಿಯ ಚಟ್ನಿ ಇವೆಯೋ, ಅಂದರೆ ತೊಕ್ಕು ಅಂತ ಇಟ್ಕೊಳ್ಳಿ, ಅದೇ ಕೋಣೆಯಲ್ಲಿ ವಿಷಮ ಶೀತಜ್ವರದ ರೋಗಿಯನ್ನು ಮಲಗಿಸಿದ್ರೆ ಆತ ಆ ರೋಗದಿಂದ ಮುಕ್ತನಾಗುವ ಬಗೆ ಹೇಗೆ? ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಇರಬೇಕು. ಈ ಉದಾಹರಣೆಯನ್ನು ಹಲವಾರು ಸತಿ ನಾವು ಇಲ್ಲಿ ಕೇಳಿದ್ದೀವಿ. ಆದರೂ ಕೂಡ ಎಷ್ಟೋ ಜನ ಹೊಸಬರು ಇರ್ತಾರೆ. ಆದ್ರಿಂದ ಒಂದು ಸ್ವಲ್ಪ ಅದನ್ನು ಮನನ ಮಾಡೋದು ಒಳ್ಳೆಯದೇ. ನಾವೆಲ್ಲ ವಿಷಮಜ್ವರ ಪೀಡಿತರು ಅಂತ ಶ್ರೀರಾಮಕೃಷ್ಣ ತೀರ್ಮಾನ ಮಾಡಿದ್ದಾರೆ. ನಾಡಿ ಹಿಡಿದು ಪ್ರಾಪಂಚಿಕರ ನಾಡಿ ಹಿಡಿದು ಪರೀಕ್ಷೆ ಮಾಡಿ ಹೇಳಿದ್ದಾರೆ, ವಿಷಮ ಶೀತಜ್ವರದ ರೋಗಿಗಳು, ವಿಷಮ ಶೀತಜ್ವರ, ನಿಮೋನಿಯಾ, ಅದು ಬಂದಾಗ ಬಾಯಾರಿಕೆ ಬರುತ್ತೆ ಅಂತ ಕಾಣುತ್ತೆ, ಕುಡಿಬೇಕು, ನೀರು ಕುಡಿಬೇಕು ಅಂತ ಅನಿಸುತ್ತೆ ಅಂತ ಕಾಣುತ್ತೆ. ಇಲ್ಲದೆ ಹೋದ್ರೆ ಯಾರು ಆ ವಿಷಮಶೀತಜ್ವರದ ರೋಗಿಯೋ ಅವನ ಕೊಠಡಿಯಲ್ಲಿ ಆ ನೀರಿನ ಹಂಡೆ ಉಪ್ಪಿನಕಾಯಿ ಚಟ್ನಿ ಇಟ್ಟರೆ ಅಪಾಯ ಅಂತ ಇವರು ಯಾಕೆ ಹೇಳ್ತಿದ್ದಾರೆ? ನೀರು ಕುಡಿಬೇಕು ಅಂತ ಅನಿಸ್ತದೆ. ಇನ್ನೊಂದೇನಂತಂದ್ರೆ, ಈ ಪಥ್ಯ ಮಾಡಿ 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 ಅದು ಬೇಗ ವಾಸಿ ಆಗ್ತಕ್ಕಂಥ ಕಾಯಿಲೆ ಅಲ್ಲ. ಈಗ ಎಷ್ಟೋ ವಾಸಿ, ಹಿಂದೆ ಅದಕ್ಕೆ ಸರಿಯಾದಂಥ ಔಷಧಗಳೆಲ್ಲ ಇರ್ತಿರಲಿಲ್ಲ. ಅದರಿಂದ ಬಹಳ ದಿನ ತಗಲ್ತಾ ಇತ್ತು ಅದು ವಾಸಿಯಾಗೋದಕ್ಕೆ. ಬಹಳ ಪಥ್ಯ, ಕಟುಪಥ್ಯ. ಈ ಟೈಫಾಯ್ಡ್ ಮತ್ತು ನಿಮೋನಿಯಾ ಇವೆರಡಕ್ಕೂ ಕಟುಪಥ್ಯ. ಪಥ್ಯವೇ ಪ್ರಧಾನವಾದಂಥ ಒಂದು ಚಿಕಿತ್ಸೆ. ಅಷ್ಟೊಂದು ಪಥ್ಯ ಮಾಡಿ ನಾಲ್ಗೆ ಕಟ್ಟಿ ಆ ನಾಲ್ಗೆ ಒಂಥರ ಹಾಳು ಬಿದ್ದಿರುತ್ತೆ. ಆತ ಸಂದರ್ಭದಲ್ಲಿ ರುಚಿಕರವಾದ ವಸ್ತು ಏನಾದರೂ ಪಕ್ಕದಲ್ಲಿ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ನೆಕ್ಕಬೇಕು ಅಂತ ಮನಸ್ಸಾಗ್ಬಿಡುತ್ತೆ ಅದಕ್ಕೆ. ಅದು ಕೂಡ ಉಪ್ಪಿನಕಾಯಿ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀರಾಮಕೃಷ್ಣರು ಯಾವುದನ್ನು ಉಪ್ಪಿನಕಾಯಿ ಅಂತ ಹೇಳ್ತಾ ಇದ್ದಾರೆ? ಹೆಣ್ಣಿಂಗೆ ಗಂಡು, ಗಂಡಿಂಗೆ ಹೆಣ್ಣು. ವಿಷಮಶೀತಜ್ವರ ಅಂತ ಹೇಳಿದ್ರೆ ವಿಷಯ ಭೋಗ. ಈ ಭೋಗ ಲಾಲಸೆ ಅಂತ ಹೇಳ್ತಕ್ಕಂಥ ಅದು ಪ್ರತಿಯೊಬ್ಬರಲ್ಲೂ ಕೂಡ ಸಾಮಾನ್ಯವಾಗಿ ಇರತಕ್ಕಂತಹ ರೋಗ. ಅವರ ಸಮೀಪದಲ್ಲೇನೇನೆ ಭೋಗ ವಸ್ತು ಇತ್ತು ಅಂತ ಹೇಳಿದ್ರೆ ಅವರು ಅದನ್ನ ಅನುಭವಿಸ್ತಿರೋದಕ್ಕೆ ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ಆದ್ರಿಂದ ಸಾಧ್ಯವಾದಷ್ಟು ದೂರ ಇರಬೇಕು ಅಂತ. ಮನಸ್ಸು ಗಟ್ಟಿಯಾಗುವವರೆಗೆ ದೂರ ಇರಬೇಕು ಅಂತ. ಮನಸ್ಸು ಗಟ್ಟಿಯಾಗುವವರೆಗೆ, ಆಮೇಲೆ ಅಪಾಯ ಇಲ್ಲ ಅಂತ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಇರಬೇಕು. ನಿರ್ಜನ ಪ್ರದೇಶಕ್ಕೆ ಹೋಗಿ ಇರಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಶ್ರೀರಾಮಕೃಷ್ಣರ ಬಾಯಿಯಲ್ಲಿ ವಿಶೇಷವಾಗಿ ಕೇಳ್ತೇವೆ. ಜನರ ಮಧ್ಯೆ ಇದ್ದಾಗ ಒಂದನೇದಾಗಿ ಬಗೆ ಬಗೆಯ ಯೋಜನೆಗಳು ಹುಟ್ಟಿಕೊಳ್ಳುತ್ತವೆ. ಯೋಜನೆ ಹಾಗೆ ಮಾಡಿದ್ರೆ ಆದೀತು, ಹೀಗೆ ಮಾಡಿದ್ರೆ ಆದೀತು ಅಂತ ಬಗೆ ಬಗೆಯ ಯೋಜನೆಗಳು. ಯಾವುದು ಕೂಡ ಶಾಶ್ವತವಾಗಿ ನಿಲ್ಲತಕ್ಕಂಥದ್ದಲ್ಲ. ಮನುಷ್ಯನ ಯೋಜನೆಗಳು ಯಾವುದೂ ಕೂಡ ಶಾಶ್ವತವಾಗಿ ನಿಲ್ಲತಕ್ಕಂಥವುಗಳಲ್ಲ. ಆದರೂ ಕೂಡ ಇವನು ಯೋಜನೆ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಆ ಸುತ್ತಮುತ್ತ ಇರತಕ್ಕಂತಹ ಜನರ ಜೊತೆಯಲ್ಲಿ ಸಿಕ್ಕಿಬಿಡುತ್ತೆ. ಪ್ರಚೋದನೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಪರವಾಗಿಲ್ಲ, ನಾವೆಲ್ಲ ಚೆನ್ನಾಗಿದ್ದೇವೆ, ಏನು ತೊಂದರೆ ಇಲ್ಲ, ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದೆ, ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಅದು ಸರಿಪಡಿಸ್ಕೊಂಡ್ಬಿಟ್ರೆ ನಾವೆಲ್ಲ ಚೆನ್ನಾಗೇ ಇರ್ತೇವೆ ಅಂತನ್ನುವ ಒಂದು ಬಗೆಯ ಭರವಸೆ ಹುಟ್ಟುತ್ತೆ. ಈ ಒಂದು ಪ್ರಪಂಚದಲ್ಲಿ ನಾವು ಶಾಶ್ವತವಾಗಿ ಇರಬಲ್ಲವರು, ಇರಬಹುದು ಅಂತ ಹೇಳ್ತಕ್ಕಂಥ ಒಂದು ಬಗೆಯ ಭರವಸೆ ಹುಟ್ಟುತ್ತೆ ಜನರನ್ನು. ಅವರು ನಮಗೆ ಆಧಾರು, ಇವರು ಒಂದು ವೇಳೆ ನಮಗೆ ಕೈ ಕೊಟ್ಟು ಕೂಡ ಇನ್ನೊಬ್ರು ಇದ್ದಾರೆ, ಅವರು ನಮಗೆ ಆಧಾರು ಅಂತಂದ್ಬಿಟ್ಟಿದೆ. ಮದುವೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಹಾಗೇನೆ. ಗಂಡ ನನಗೆ ಆದಾನು ಮುಂದೆ ಅಂತ ಹೆಂಡತಿ ತನಗೆ ಆದಾಳು ಮುಂದೆ ಅಂತ ಈ ಗಂಡ. ಆಮೇಲೆ ಇಬ್ಬರು ಯೋಚನೆ ಮಾಡುವ, ಒಟ್ಟಿಗೆ ಸೇರಿ ಮಕ್ಕಳಾಗುತ್ತಾರೆ, ಮಕ್ಕಳು ನಮ್ಮ ಮುಂದೆ ಆಗುತ್ತಾರೆ ಅಂತ. ಕೊನೆಗೆ ಅವರಿಗೆ ಸಂಧ್ಯಾದೀಪವೇ ಅಥವಾ ವೃದ್ಧಾಶ್ರಮವೇ ಗತಿ. ಯಾರೋ ಮಕ್ಕಳಾಗ್ತಾರೆ, ಯಾರೋ ನಮಗೆ ಆಗ್ತಾರೆ. ಇದನ್ನೆಲ್ಲ ನಾವು ಗಮನಿಸಿದಾಗ ಎಷ್ಟು ನಮ್ಮ ಆಲೋಚನೆ ಅಂತ ಹೇಳ್ತಕ್ಕಂತಹದ್ದು ಎಷ್ಟು ಆಧಾರರಹಿತ, ಕೇವಲ ಕಾಲ್ಪನಿಕ
ಮತ್ತು ಮಾಯೆ ಅಂತ ಹೇಳ್ತಕ್ಕಂಥ ಅದು ಗೊತ್ತಾಗುತ್ತೆ. ಕಂಡು 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 ಮತ್ತು ನಾವು ಹಾಗೇ ಯೋಚನೆ ಮಾಡೋದು. ಒಂದೇ ಸಲಕ್ಕೆ ನಾವು ಭಗವಂತ ಒಬ್ಬನೇ ಗಟ್ಟಿ, ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಪತನಗೊಂಡು ಬಿದ್ದು ಹೋದ ಮೇಲೆ ನಮಗೆ ಪರಮಾತ್ಮ ಒಬ್ಬನೇ ಗಟ್ಟಿ. ಆದ್ರಿಂದ ಆ ಕಡೆ ಹೋದಾಗ ಯಾರು ಸಿಗಬೇಕು ನಮಗೆ, ಅವನನ್ನು ಇಲ್ಲೇ ನಾವು ಪರಿಚಯ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿಕೊಳ್ಬೇಕಾದ್ರೆ ಏಕಾಂತಕ್ಕೆ ಹೋಗಬೇಕು. ಜನವಸತಿ ಇಲ್ದಿರತಕ್ಕಂತಹ ಜಾಗದಲ್ಲಿ ಇತ್ತು ಅಂತ ಹೇಳಿದ್ರೆ ಆಹಾ, ದೇವರಲ್ಲದೆ ಯಾರೂ ಇಲ್ಲ ಇಲ್ಲಿ. ನಿಜ. ರಾತ್ರಿ 2 ಗಂಟೆಗೆ ಎದ್ದು ಅಥವಾ 1 ಗಂಟೆಗೆ ಎದ್ದುಬಿಟ್ಟು ನೀವು ನೋಡಿದಾಗ ಗೊತ್ತಾಗುತ್ತೆ ಯಾರಿಗೆ ಯಾರೂ ಇಲ್ಲ ಅಂತ. ಏಕಾಂತಕ್ಕೋಸ್ಕರ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಮನೆಯಲ್ಲೇ ಏಕಾಂತವನ್ನು ಕಾಣಬಹುದು. ರಾತ್ರಿ ಎದ್ದಾಗ ಎದ್ದು ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಸುಮ್ಮನೆ ಕೂತಿರ್ಬೇಕು. ಏನಿದು ಅಂತ. ಇಡೀ ಜಗತ್ತೇ ಸ್ಮಶಾನ ಸದೃಶವಾಗಿ ಸುಮ್ಮನೆ ಮಲ್ಕೊಂಡಿರುತ್ತೆ. ನಮ್ಮವರು ಅಂತ ಹೇಳ್ತಕ್ಕಂಥವರು ಇಲ್ಲ, ನಮ್ಮವರಲ್ಲ ಅಂತ ಹೇಳ್ತಕ್ಕಂಥವ್ರು ಇಲ್ವೇ ಇಲ್ಲ. ಈ ರೀತಿಯಲ್ಲಿ ನಾವು ಏಕಾಂಗಿತನವನ್ನು ಅನುಭವಿಸ್ತೇವೆ. ಈ ಬಗೆಯ ಏಕಾಂಗಿತನ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮನಸ್ಸನ್ನ ಭಗವಂತನ ಕಡೆಗೆ ತಾನೇ ತಾನಾಗಿ ಹರಿಸುವಂತ ಒಂದು ಸ್ಥಿತಿ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಈ ನೀರು ಮತ್ತು ಉಪ್ಪಿನಕಾಯಿ ಅಲ್ಲಿಂದ ಸ್ವಲ್ಪ ದೂರ ಸರಿದು ಏಕಾಂತಕ್ಕೆ ತಲುಪಬೇಕು ಅಂತ. ಆಗ ಒಬ್ಬ ಭಕ್ತ ಹೇಳ್ತಾನೆ, ಮಹಾಶಯರೇ, ನವವಿಧಾನದ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯವೇನು? ಅದು ನನಗೆ ಎಲ್ಲದರ ಕಲಸ ಮೇಲೋಗರದ ಹಾಗೆ ಕಾಣ್ತದೆ ಅಂತ. ನವವಿಧಾನ ನವವಿಧಾನ ಅಂತ ಹೇಳಿದ್ರೆ ಕೇಶವಚಂದ್ರ ಸೇನನ ಬ್ರಾಹ್ಮ ಸಮಾಜ. ಬ್ರಾಹ್ಮ ಸಮಾಜ ಅಂತ ಹೇಳ್ತಕ್ಕಂತಹದ್ದು ಹಿಂದಿಯೇ ರವೀಂದ್ರನಾಥ್ ಠಾಗೋರ್ ತಂದೆ ಅವರೆಲ್ಲ ಸೇರಿ, ರಾಜಾ ರಾಮ್ ಮೋಹನ್ ರಾಯ್ ಇತ್ಯಾದಿ ಅವರೆಲ್ಲ ಸೇರಿ ಕಟ್ಟಿದಂತಹ ಒಂದು ಸಂಸ್ಥೆ. ಅದು ಕೂಡ ಆಧ್ಯಾತ್ಮಿಕ ಸಂಸ್ಥೆಯೇ. ಆದರೆ ಅದು ಭಿನ್ನಾಭಿಪ್ರಾಯಕ್ಕೆ ಒಳಗಾಗಿ ಒಡೆದೋಯ್ತು. ಅದರೊಳಗೆ ಕೇಶವಚಂದ್ರ ಸೇನ ಅಂತ ಹೇಳ್ತಕ್ಕಂಥವನು ಮಹಾ ದೊಡ್ಡ ವಾಗ್ಮಿ, ಬುದ್ಧಿವಂತರು ಇಬ್ಬರು ಆಗಿಬಿಟ್ರೆ ಅದು ಒಡೆದು ಹೋಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬೊಬ್ರು ಪ್ರಮುಖರಾಗಿ ಮುಖಂಡರಾಗಿ ತಮ್ಮದೇ ಆದಂತಹ ಒಂದು ಸಂಘವನ್ನು ಮಾಡಿಕೊಳ್ತಾರೆ. ಅದೇ ಬ್ರಾಹ್ಮ ಸಮಾಜವನ್ನು ನವವಿಧಾನ ಅಂತ ಅನ್ನೋ ಹೆಸರಿನಿಂದ ತಾನು ಕಟ್ಕೊಳ್ತಾನೆ. ಇದ್ರ ಬಗ್ಗೆ ಕೇಳ್ತಾನವನು ಆ ಭಕ್ತ ಶ್ರೀರಾಮಕೃಷ್ಣನ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೆಲ್ಲ ಕಲಸ ಮೇಲೆ ಹೋಗೋದು ಹಾಗೆ ಕಾಣ್ತದಲ್ಲ ಅಂತ. ಅಂದ್ರೆ ಎಲ್ಲದನ್ನು ಕೂಡ ಕಿಂಚಿತ್ ತಗೊಂಡು ಬಿಟ್ಟದ್ದೇ ಅವರು ತಮ್ಮ ಸಂಸ್ಥೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಹಿಂದೂಗಳ ಭಾವನೆಗಳನ್ನು ತೆಗೆದುಕೊಂಡಿದ್ದಾರೆ ಅವರು, ಕ್ರಿಸ್ತನ ಭಾವನೆಗಳನ್ನು ತೆಗೆದುಕೊಂಡಿದ್ದಾರೆ, ಬೇರೆ ಇತರ ಭಾವನೆಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಭಗವಂತ ನಿರಾಕಾರ ಅಂತ ಹೇಳ್ತಾರೆ, ಸಗುಣ ಅಂತ ಹೇಳ್ತಾರೆ. ಸಗುಣ ಸಾಕಾರ ಅಂತ ಒಂದು ವಿಧ, ನಿರ್ಗುಣ ನಿರಾಕಾರ ಅಂತ ಇನ್ನೊಂದು ವಿಧ. ಆದರೆ ಇವರು ನಿರ್ಗುಣ ನಿರಾಕಾರದವರ ನಿರಾಕಾರವನ್ನು ತೆಗೆದುಕೊಂಡ್ರು. ಭಗವಂತ ನಿರಾಕಾರ ಹೌದು ಅಂತ ಒಪ್ಕೊಂಡ್ರು, ಆದರೆ ನಿರ್ಗುಣ ಅಲ್ಲ, ಅವನು ಗುಣವಂತ, ಗುಣ ಇದೆ ಅವನಲ್ಲಿ ಅಂತ ಸಗುಣ ಸಾಕಾರವಾದಿಗಳ ಸಗುಣವನ್ನು ತೆಗೆದುಕೊಂಡ್ರು. ಈ ರೀತಿಯಲ್ಲಿ ಎಲ್ಲದರ ಕಲಬೆರಕೆ ಅಂತ ಆ ಭಕ್ತ ಅಭಿಪ್ರಾಯಪಟ್ಟಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಕೆಲವರು ಹೇಳ್ತಾ ಇದ್ದಾರೆ ಅದು ಆಧುನಿಕ ಸಂಪ್ರದಾಯ ಅಂತ. ಇದು ನನಗೆ ಯಾಕೋ ಸ್ವಲ್ಪ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಬ್ರಹ್ಮಜ್ಞಾನಿಗಳ ಅಂದ್ರೆ ಆ ಬ್ರಾಹ್ಮ ಸಮಾಜದವರ ಭಗವಂತ ಒಬ್ಬ ಪ್ರತ್ಯೇಕವಾದ ಭಗವಂತನೇ. ಹಾಗಾದ್ರೆ ಅವ್ರು ಹೇಳ್ತಾರೆ ತಮ್ಮದು ನವವಿಧಾನ ಅಂದ್ರೆ ಹೊಸ ರೀತಿಯ ಸಂಪ್ರದಾಯ ಅಂತ. ಬಹುಶಃ ಇದ್ರೂ ಇರ್ಬೋದೋ ಏನೋ, ಯಾರಿಗೂ ಗೊತ್ತು. ಷಡ್ ದರ್ಶನಗಳಿವೆ, ಹಾಗೆ ಬಹುಶಃ ಇದು ಕೂಡ ಒಂದಿರಬೇಕು ಅಂತಾರೆ. ಷಡ್ ದರ್ಶನ ಅಂತನುಗಳು, 6 ದರ್ಶನಗಳು, ಸಾಂಖ್ಯ, ಯೋಗ, ವೇದಾಂತ ಇತ್ಯಾದಿ, ಮೀಮಾಂಸಾ ಇತ್ಯಾದಿ. ಇದರಲ್ಲಿ ಇದು ಕೂಡ ಒಂದು ಹೊಸ ದರ್ಶನ ಇರಬಹುದೋ ಏನೋ, ಯಾರಿಗೂ ಗೊತ್ತು. ನಮ್ಗೆ ಯಾಕಾದ್ರೂ ಸುದ್ದಿ ಅಂತನೋ ಹಾಗೆ ಮಾತನಾಡ್ತಾರೆ. ಆದರೆ ಒಂದು ವಿಚಾರ ಹೇಳ್ತಾ ಇದ್ದಾರೆ, ಆ ಬ್ರಾಹ್ಮ ಸಮಾಜದವರ ಭಗವಂತ ಒಂದು ಪ್ರತ್ಯೇಕವಾದ ಭಗವಂತನೇ ಹೇಗೆ ಅಂತ. ಸಾಮಾನ್ಯವಾಗಿ ಎಲ್ಲ ಮತೀಯರು ಕೂಡ ದೇವರು ಒಬ್ಬನೇ ಏನೊಂದು ಒಪ್ಕೊಳ್ತಾರೆ. ಆದ್ರೆ ಅವನು ಯಾವನು? ಅವ್ರ ದೇವರಿದಾನಲ್ಲ ಅವನು. ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ನಿರಾಕಾರವಾದಿಗಳು ಎಲ್ಲಿ ತಪ್ಪಿ ಮಾಡ್ತಾರೆ ಗೊತ್ತೇನೋ?
ಭಗವಂತ ಕೇವಲ ನಿರಾಕಾರನೇ ಹೊರತು ಬೇರೆ ಏನೂ ಅಲ್ಲ. ಉಳಿದವರ ಮತಗಳೆಲ್ಲ ತಪ್ಪು ಅಂತ ಹೀಗೆ ಹೇಳುವಾಗ ಅವರು ತಪ್ಪು ಮಾಡ್ತಾರೆ. ಆದರೆ ನನಗೆ ಗೊತ್ತಿದೆ ಭಗವಂತ ಸಾಕಾರನೂ ಹೌದು ನಿರಾಕಾರನೂ ಹೌದು ಅಂತ. ಆತ ಇನ್ನೂ ಏನೇನೋ ಆಗಿರಲು ಸಾಧ್ಯ. ಆತ ಪ್ರತಿಯೊಂದೂ ಆಗಬಲ್ಲ. ಈಗ ಈಶಾನ ಅಂತ ಹೇಳ್ತಕ್ಕಂಥ ಭಕ್ತನಿಗೆ ಹೇಳ್ತಾರೆ, ಆ ಚಿಚ್ಛಕ್ತಿ, ಆ ಮಹಾಮಾಯೆ ಚತುರ್ವಿಂಶತಿ ತತ್ವವಾಗಿ ವ್ಯಕ್ತವಾಗಿದೆ. ಒಂದು ದಿನ ನಾನು ಧ್ಯಾನ ಮಾಡ್ತಾ ಇದ್ದಾಗ ನನ್ನ ಮನಸ್ಸು ಅಲೆದಾಡ್ತಾ ರಷ್ಕನ ಮನೆಗೆ ಹೋಯಿತು. ಆ ರಷ್ಕ ಒಬ್ಬ ಜಾಡ್ಮಾಲಿ. ಆಗ ನನ್ನ ಮನಸ್ಸಿಗೆ ನಾನೇ ಹೇಳಿದೆ, ನೀಚ ಮುಂಡೆದೆ, ಇಲ್ಲ ಇರು ಅಂತ. ಭಗವತಿ ನನಗೆ ತೋರಿಸ್ತಾಳೆ, ಆತನ ಮನೆಯ ಜನಗಿನ ಎಲ್ಲ ಕೇವಲ ಹೊದಿಕೆಗಳು ಮಾತ್ರ. ಅವರೊಳಗೆಲ್ಲ ಅದೇ ಕುಲಕುಂಡಲಿನಿ, ಅದೇ ಷಟ್ಚಕ್ರ ಇವೆ ಅಂತನ್ನೋದನ್ನ ಜಗನ್ಮಾತೆ ನನಗೆ ತೋರಿಸಿದ್ಲು. ಆ ಜಾಡಮಾಲಿಯ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಒಳಗಡೆಯೂ ಕೂಡ ಅದೇ ಕುಲಕುಂಡಲಿನಿ ಷಟ್ಚಕ್ರ ಇವೆ ಅಂತ ಹೇಳಿದ್ರೆ ಅದೇ ಜಗನ್ಮಾತೆಯೇ ಆವಿರ್ಭಾವವಾಗಿ ಇದ್ದಾಳೆ ಅಂತ. ಹಾಗಾದ್ರೆ ಹೊರಗಡೆಯ ಹೊದಿಕೆ ಅದು ಕೇವಲ ದಿಂಬಿನ ಚೀಲ ಇದ್ದಂತೆ ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಮನುಷ್ಯರೆಲ್ಲರೂ ಕೂಡ ಹೊರನೋಟಕ್ಕೆ ಕೇವಲ ಹೊದಿಕೆ, ಒಳಗೆ ಅದೇ ಶಕ್ತಿ, ಅದೇ ಆದ್ಯಾಶಕ್ತಿ. ಪ್ರತಿಯೊಬ್ಬರಲ್ಲೂ ಕೂಡ ಅದೇ ಆದ್ಯಾಶಕ್ತಿ ಅಂತನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾಮಾಯೆ, ಪರಮಾತ್ಮನ ಮಹಾಮಾಯೆ ಚತುರ್ವಿಂಶತಿ ತತ್ವವಾಗಿ ವ್ಯಕ್ತವಾಗಿದೆ. ಚತುರ್ವಿಂಶತಿ ಅಂತಂದ್ರೆ 24 ತತ್ವ. ಪಂಚ ಮಹಾಭೂತಗಳು ಐದಾಯ್ತಾ. ಪಂಚ ತನ್ಮಾತ್ರಗಳು, ಆಕಾಶದಿಂದ ಭೂಮಿಯವರೆಗೆ ಪಂಚ ಮಹಾಭೂತಗಳು ಏನಿವೆಯೋ, ವ್ಯಕ್ತವಾಗಿರ್ತಕ್ಕಂಥ ಸ್ಥೂಲ ಭೂತಗಳು ಏನಿವೆಯೋ ಅವುಗಳಿಗೂ ಕೂಡ ಸೂಕ್ಷ್ಮವಾದವುಗಳಿವೆ, ತನ್ಮಾತ್ರಗಳು ಅಂತ ಅವುಗಳನ್ನು ಕರೀತಾರೆ. ಆಕಾಶದ ಹಿನ್ನೆಲೆಯಲ್ಲಿ ಆ ತನ್ಮಾತ್ರ ಆಕಾಶ, ಭೂಮಿಯ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಭೂಮಿ, ಈ ರೀತಿಯಲ್ಲಿ ಹೋಗುತ್ತೆ ಅದು. ಹೀಗೆ ಪಂಚ ತನ್ಮಾತ್ರಗಳು, ಪಂಚ ಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಈ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಇಲ್ಲದೆ ಹೋಯಿತು ಅಂತ ಹೇಳಿದ್ರೆ ಈ ಪಂಚ ಮಹಾಭೂತಗಳೊಂದಿಗೆ ವ್ಯವಹಾರ ಸಾಧ್ಯವೇ ಆಗೋದಿಲ್ಲ. ಆಯಾಯ ವಸ್ತುವಿಗೆ, ಆಯಾಯ ಜಡವಸ್ತುವಿಗೆ ತಕ್ಕಂತೆ ಆಯಾಯ ಇಂದ್ರಿಯಗಳನ್ನು ಇಲ್ಲಿ ಜೋಡಿಸಿಟ್ಟಿದ್ದಾನೆ. ಈ ರೀತಿಯಲ್ಲಿ ವ್ಯವಹರಿಸುವುದಕ್ಕೆ ಸಾಧ್ಯವಾಗುವಂತೆ. ಇಲ್ಲಿಗೆ 20 ತತ್ವಗಳಾಗಿ ಹೋಗ್ಬಿಟ್ವು. ಪಂಚ 5 ತನ್ಮಾತ್ರಗಳು, 5 ಮಹಾಭೂತಗಳು, ಆಕಾಶದಿಂದ ಭೂಮಿಯವರೆಗೆ ಮಹಾಭೂತಗಳು, 5 ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಯಾವುವು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು. ಪಂಚ ಕರ್ಮೇಂದ್ರಿಯಗಳು ಯಾವುವು? ವಾಕ್, ಪಾಣಿ, ಪಾದ. ಆಮೇಲೆ ಯಾವುದು? ಗುದದ್ವಾರ ಮತ್ತು ಉಪಸ್ಥ. ಅಂದ್ರೆ ಸಂತಾನೋತ್ಪತ್ತಿಯ ಜಾಗ. ಇವುಗಳಿಂದ ಕರ್ಮಗಳು ನಡೀತೇವೆ ನೋಡಿ, ಅದಕ್ಕೋಸ್ಕರ ಕರ್ಮೇಂದ್ರಿಯ ಅಂತ ಅವುಗಳಿಗೆ ಹೆಸರು. ಇವುಗಳನ್ನು ವಿಭಜಿಸಿ ಇಟ್ಟಿದ್ದಾರೆ. ಇವುಗಳೆಲ್ಲ ತತ್ವಗಳು, ಮಹಾತತ್ವಗಳು. ಆ ಪರಮಾತ್ಮೆಯಿಂದ ಹೊರಟಂತ ಮಾಯೆ, ಮಾಯೆಯಿಂದ ಹೊರಟಂತ ತತ್ವಗಳು. 20 ತತ್ವಗಳು ಈ ರೀತಿಲಾದವು. ಇನ್ನು 4 ತತ್ವಗಳು ಬೇಕು ಜಗತ್ತಿನ ವ್ಯವಹಾರ ನಡೀಬೇಕಾದ್ರೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಅದನ್ನೇ ಒಂದೇ ಮಾತಲ್ಲಿ ಹೇಳ್ತಾರೆ ಅಂತಃಕರಣ ಅಂತ. ಅದು ಒಂದೇ, ಅದು 4 ಬಗೆಯಾಗಿ ಕೆಲಸ ಮಾಡ್ತಾ ಇರುವುದರಿಂದ 4 ಹೆಸರನ್ನು ಕೊಟ್ಟಿಟ್ಟಿದ್ದಾರೆ. ಹೇಗೆ ವಿಭಜಿಸಿ ಇಟ್ಟಿದ್ದಾರೆ ನೋಡಿ. ಅಂಥ 4 ಇವೆ, ಅದು 4 ಬಗೆಯಾಗಿ ಕೆಲಸ ಮಾಡ್ತಾ ಇವೆ ಅಂತ ನಮ್ಮಲ್ಲಿ ಎಷ್ಟು ಜನ ಅದನ್ನು ಕಂಡು ಹುಡುಕಿದ್ದಾರೆ. ನಾವು ಕಂಡು ಹುಡುಕೋದಿರಲಿ, ಅವ್ರು ಕಂಡು ಹುಡುಕಿದ್ದನ್ನ ಯಾವ ರೀತಿಯಲ್ಲಿ ಇವೆ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಎಷ್ಟು ಕಷ್ಟವಾಗುತ್ತೆ. ಈ ರೀತಿಯಲ್ಲಿ 24 ತತ್ವಗಳಿವೆ.
ಈ 24 ತತ್ವಗಳು ಕೂಡ ಮಾಯೆಯ ವಿಭಿನ್ನ ರೂಪಗಳೇ ಹೊರತು ಇದರಲ್ಲಿ ಪರಮಾತ್ಮನ ಅಂಶ ಏನೂ ಇಲ್ಲ. ವಿಕಾರ, ಪರಮಾತ್ಮ ನಿರ್ವಿಕಾರ. ಈ 24 ತತ್ವಗಳಲ್ಲೂ ಕೂಡ ವಿಕಾರಗಳಿವೆ. ವಿಕಾರದಿಂದ 24 ತತ್ವಗಳಾಗಿವೆ. ಆದ್ರಿಂದ ನಿರ್ವಿಕಾರನಾದಂತಹ ಪರಬ್ರಹ್ಮಕ್ಕೆ ಇವುಗಳನ್ನು ಹೋಲಿಸೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿಂದಲೇ ಬಂದರೂ ಕೂಡ ಇವುಗಳನ್ನ ಆ ಪರಬ್ರಹ್ಮದೊಂದಿಗೆ ಹೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇವುಗಳು ಯಾವುವು ಕೂಡ ಸ್ವಂತ ಅಸ್ತಿತ್ವ ಎಲ್ಲಿರತಕ್ಕಂಥವುಗಳು ಅಂತ ಅನ್ನೋದನ್ನ ನೆನಪಿಟ್ಕೊಂಡಿರಬೇಕು. ಕೋಟಿ 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 ಜನ ಆಗಿ ಹೋದ್ರು, ಕೋಟಿ 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 ಪ್ರಾಣಿಗಳಾದವು ಆಗಿ ಹೋದವು, ಜೀವಜಂತುಗಳು ಈ ಜಗತ್ತಿನಲ್ಲಿ ಆಗಿ ಹೋದವು. ಒಂದರ ಹೆಸರಾದ್ರೂ ನಮಗೆ ನೆನಪಿದೆಯೇನು? ನಮ್ಮ ಮುತ್ತಾತನ ಹೆಸರೇ ನಮಗೆ ನೆನಪಿಲ್ಲ. ತಾತನ ಹೆಸರು ಪುಣ್ಯಕ್ಕೆ ನೆನಪಿರಬಹುದು. ಯಾರೋ ನಿನ್ನ ತಾತ ಅಂತ ಹೇಳಿದಾಗ ಬೈದಾಗ ಯಾರಿರ್ಬೋದು ಅಂತ ಕೇಳ್ಕೊಂಡು ನೆನಪಿರಬಹುದೇನೋ. ಆದರೆ ಮುತ್ತಾತನ ಹೆಸರು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಮುತ್ತಾತನ ಹೆಸರೇ ಗೊತ್ತಿಲ್ಲದ ಮೇಲೆ ಈ ಮಾನವ ವರ್ಗದಲ್ಲಿ ಎಷ್ಟೊಂದು ಜನ ಬಂದ್ರು ಹೋದ್ರು ಅಂತ ಹೇಳ್ತಕ್ಕಂಥವ್ರ ಪರಿಚಯ ಯಾರಿಗಿದೆ? ಈ ರೀತಿಯಲ್ಲಿ ಯಾವ್ದ್ಯಾವುದು ಬಂದ್ವೋ ಅವುಗಳೆಲ್ಲವೂ ಹೋದ್ವೋ, ಅದರಿಂದ ಯಾವುದಕ್ಕೂ ಅಸ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಇಲ್ಲ. ಆದ್ರಿಂದಲೇನೆ ಇದಕ್ಕೆ ಮಾಯೆ ಮಾಯೆ ಅಂತ ಹೆಸರು. ಆದ್ರಿಂದ ಈ 24 ತತ್ವಗಳು ಕೂಡ ನಮ್ಮ ಗೋಚರಕ್ಕೆ ಬಂದರೂ ಅವುಗಳಿಗೆ ಒಂದು ಅಸ್ತಿತ್ವ ಇಲ್ಲ. ಆದ್ರಿಂದ ಅವುಗಳೆಲ್ಲ ಮಾಯೆ. ವ್ಯವಹಾರ ನಡೆಸೋದಕ್ಕೋಸ್ಕರ ಮಾಯೆ ಉಂಟು ಮಾಡಿದಂತಹ ವಸ್ತುಗಳಿವೆಲ್ಲ. ಆದರೆ ಇವುಗಳ ಹಿನ್ನೆಲೆಯಲ್ಲಿ ಅದೇ ಆದಿಪರಾಶಕ್ತಿ, ಆದ್ಯಾಶಕ್ತಿ ಅಂತ ಹೇಳ್ತಕ್ಕಂಥದ್ದು ಇದೆ ಪ್ರತಿಯೊಬ್ಬ ಜೀವಿಯಲ್ಲೂ. ಇರುವೆಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೂ ಆ ಪರಬ್ರಹ್ಮ ವಸ್ತು ಅಂತ ಹೇಳ್ತಕ್ಕಂಥದ್ದು ಹರಡಿಕೊಂಡಿದೆ. ಚತುರ್ಮುಖ ಅಂತ ಹೇಳ್ತ ಚತುರ್ಮುಖ ಬ್ರಹ್ಮ ಕೂಡ ಒಂದು ಆವಿರ್ಭಾವ ರಹಿತವಾದಂತಹ ತಾನೇ ತಾನವಾಗಿರ್ತಕ್ಕಂತಹ ಸ್ವಯಂಭೂವಾಗಿರ್ತಕ್ಕಂತಹ ಆ ಪರಬ್ರಹ್ಮ ವಸ್ತು ಅಂತ ಹೇಳ್ತಕ್ಕಂಥದ್ದು ಇರುವೆಯಿಂದ ಚತುರ್ಮುಖ ಬ್ರಹ್ಮನವರೆಗೂ ಕೂಡ. ಚತುರ್ಮುಖ ಬ್ರಹ್ಮನೇ ಅತ್ಯಂತ ದೊಡ್ಡ ಆವಿರ್ಭಾವ. ಆದ್ರಿಂದ ಈ ಇರುವೆಯಿಂದ ಹಿಡಿದು, ಕೀಟದಿಂದ ಹಿಡಿದು ಅಥವಾ ಅಣುವಿನಿಂದ ಹಿಡಿದು ಆ ಚತುರ್ಮುಖ ಬ್ರಹ್ಮದವರೆಗೆ ಈ ಪರಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಇದೆ ಅಂತನ್ನೋದನ್ನ ಜಗನ್ಮಾತೆ ಶ್ರೀರಾಮಕೃಷ್ಣಗೆ ತಿಳಿಸಿಕೊಟ್ಲಂತೆ. ಇಲ್ಲೇ ಇರು, ಓಡಬೇಡ. ಮಾನಸಿಕವಾಗಿ ಆ ಜಾಡ ಮಾಲಿಯ ಮನೆಗೆ ಹೋದವರು ಮಾನಸಿಕವಾಗಿ ಹೋಗಿ ತಕ್ಷಣ ಅಯ್ಯೋ ಜಾಡಮಾಲಿ ಮನೆಗೆ ಬಂದಲ್ಲ, ಬೇಗ ಬಂದ್ಬಿಡೋಣ ಅಂತ ಮಾನಸಿಕವಾಗಿಯೂ ವಾಪಸ್ ಬರೋದಕ್ಕೆ ಅವರು ಇಷ್ಟಪಡಲಿಲ್ಲ. ಅಥವಾ ಅವರು ಬರೋದಕ್ಕೆ ಸಾಧ್ಯವಾಗಲಿಲ್ಲ, ಜಗನ್ಮಾತೆ ಬಿಡಲಿಲ್ಲ. ಮಾನಸಿಕವಾಗಿ ಜಾಡಮಾಲಿಯ ಮನೆಗೆ ಹೋದದ್ದನ್ನ ಶಾರೀರಿಕವಾಗಿಯೇ ಹೋದಷ್ಟು ಸ್ಪಷ್ಟವಾಗಿ ಅವರು ಅನುಭವಿಸ್ತಾ ಇದ್ದಾರೆ. ಅದು ನಿಜವಾಗಿಯೂ ಹಾಗೇನೆ. ಮಾನಸಿಕವಾಗಿ ಮುಟ್ಟಿದಾಗ ನಿಜಕ್ಕೂ ಮುಟ್ಟಿದ್ವು ಅಂತಲೇ ಅರ್ಥ. ಅದರಿಂದ ಒಂದು ಕರ್ಮ ಅಂತ ಉಂಟಾಗುತ್ತೆ, ಅದರಿಂದ ಒಂದು ಪರಿಣಾಮ ಅಂತ ಉಂಟಾಗುತ್ತೆ. ಇಲ್ಲಿ ಶ್ರೀರಾಮಕೃಷ್ಣ ಮನಸ್ಸು ಹೋಗುವುದು ಅಂತ ಹೇಳಿದ್ರೆ ನಿಜವಾಗಿಯೂ ಅವರೇ ಹೋದಂತೆಯೇ ಅರ್ಥ. ಅಂತಹ ಸಂದರ್ಭದಲ್ಲಿ ಏನನ್ನು ಕಾಣ್ತಾರೆ ಅವರು? ಮಾನಸಿಕವಾಗಿ ಹೋಗಿ ಅಲ್ಲಿ ಇದ್ದು, ಆ ಜಾಡಮಾಲಿಯ ಮನೆಯಲ್ಲಿ ಇದ್ದು ಏನನ್ನು ಕಾಣ್ತಾ ಇದ್ದಾರೆ? ಅದೇ ಆದ್ಯಾಶಕ್ತಿಯನ್ನ. ಆದ್ರಿಂದ ಯಾರನ್ನೂ ಕೂಡ ನಾವು ತಿರಸ್ಕರಿಸಿ ಮಾತನಾಡುವಂತಿಲ್ಲ ಅಂತನ್ನುವ ತಾತ್ಪರ್ಯ ಇಲ್ಲಿ. ತಿರಸ್ಕಾರದ ಮಾತು ಒಂದೇ ಒಂದು ನಮ್ಮ ಬಾಯಿಂದ ಬರಬಾರ್ದು. ಪ್ರತಿಯೊಬ್ಬರಲ್ಲೂ ಕೂಡ ಅದೇ ಇದೆ, ನಮ್ಮ ವೈರಿಯಲ್ಲೂ ಕೂಡ. ಆದ್ರಿಂದ ಆ ವೈರಿಯಲ್ಲಿ ಇರ್ತಕ್ಕಂಥ ಪರಮಾತ್ಮನನ್ನು ನಾವು ಬೈದಂತೆ ಆಗ್ತದೆ. ಆದ್ರಿಂದ ಉದಾಸೀನವತ್ತು ಇರಬೇಕು ಅಂತ ಸೂಚನೆ ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಉದಾಸೀನವತ್ತು ಇರತಕ್ಕಂಥದ್ದು ಅಂದ್ರೆ ಹೊಗಳೋದಕ್ಕೂ ಇಲ್ಲ, ತೆಗಳೋದಕ್ಕೂ ಇಲ್ಲ. ಒಂದು ವೇಳೆ ನಿಮಗೆ ಆಗದೆ ಹೋಯ್ತು ಓದಿಟ್ಕೊಳ್ಳಿ, ವೈರಿಯೋಪಾದಿಯಲ್ಲೇ ಅವನು ಇರ್ತಾರೆ. ಎಲ್ಲರ ಜೊತೆ ನಾವು ಸಮಾನವಾಗಿ ಪ್ರಾರಬ್ಧದಲ್ಲಿ ಬೆರೆಯೋದಕ್ಕೆ ಸಾಧ್ಯವಿಲ್ಲ. ಆ ಸಂದರ್ಭದಲ್ಲೂ ಕೂಡ ಉದಾಸೀನವತ್ತು ಇರಬೇಕು ಅಂತ ಸೂಚನೆ ಕೊಡ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ ನಾವು ಆ ಪರಮಾತ್ಮನನ್ನೇ ತಿರಸ್ಕರಿಸಿದಂತಾಗ್ತದೆ ಅಂತನ್ನುವ ಕಾರಣದಿಂದ. ಬಳಿಕ ಶ್ರೀರಾಮಕೃಷ್ಣರು ಮುಂದುವರಿಸ್ತಾ ಹೇಳ್ತಾರೆ, ಆದ್ಯಾಶಕ್ತಿ ಗಂಡಸೋ ಹೆಂಗಸೋ?
ಒಮ್ಮೆ ನಾನು ಕಾಮಾರ್ಪುಕೂರಿನಲ್ಲಿ ಲಾಹಾಗಳ ಮನೆಯಲ್ಲಿ ಕಾಳಿ ಪೂಜೆ ನಡೆದದ್ದನ್ನು ನೋಡಿದೆ. ಭಗವತಿಯ ಕೊರಳಿಗೆ ಯಜ್ಞೋಪವೀತವನ್ನು ಹಾಕಿದ್ರು. ಒಬ್ಬ ಮನುಷ್ಯ ಕೇಳ್ದ, ಏನಿದು ಭಗವತಿಯ ಕೊರಳಿಗೆ ಯಾಕೆ ಅವರು ಯಜ್ಞೋಪವೀತ ಹಾಕಿದ್ದಾರೆ ಅಂತ. ಅದಕ್ಕೆ ಮನೆಯ ಯಜಮಾನ ಹೇಳ್ದ, ಸೋದರ, ಭಗವತಿ ಏನು ಎಂಥವಳು ಅಂತನ್ನೋದು ನಿನಗೆ ಮಾತ್ರ ಸರಿಯಾಗಿ ಗೊತ್ತಾಗಿರುವ ಹಾಗೆ ಕಾಣ್ತಾ ಇದೆ. ಆದರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಭಗವತಿ ಗಂಡಸೋ ಹೆಂಗಸೋ ಅಂತ. ಅದಕ್ಕೆ ನಾನು ಶನಿವಾರವನ್ನು ಹಾಕಿಬಿಟ್ಟೆ. ಇಲ್ಲಿ ಶ್ರೀರಾಮಕೃಷ್ಣ ಈ ಒಂದು ಘಟನೆಯ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆದ್ಯಾಶಕ್ತಿ ಅಂತ ಹೇಳ್ತಕ್ಕಂಥದ್ದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಆದ್ಯಾಶಕ್ತಿ ಅಂತ ಹೇಳ್ತಕ್ಕಂಥದ್ದು ಅದು ಗಂಡಸರಲ್ಲೂ ಇದೆ, ಹೆಂಗಸರಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ, ಪಂಚಮಹಾಭೂತಗಳಲ್ಲೂ ಕೂಡ ಹರಡಿಕೊಂಡಿದೆ. ಎಲೆಕ್ಟ್ರಿಸಿಟಿ ಅಂತ ಹೇಳ್ತಕ್ಕಂಥದ್ದು ಇದ್ದ ಹಾಗೇನೆ ಲೆಕ್ಕ. ಅದು ಎಲೆಕ್ಟ್ರಿಸಿಟಿ ಅಂತ ಹೇಳ್ತಕ್ಕಂಥ ವಿದ್ಯುತ್ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಈ ಬರಗಲ್ಲಿ ಬಂದಾಗ ಒಂದು ಕತ್ತರಿಸುವ ಯಂತ್ರದಲ್ಲಿ ಹರಿದಾಡಿದಾಗ ಅದು ಇನ್ನೊಂದು ಅಂತ ಹಾಗೇನೂ ಇಲ್ಲ. ಅದು ಯಾವುದರಲ್ಲೇ ಹರಿದಾಡಿದರೂ ಕೂಡ ವಿದ್ಯುತ್ ಶಕ್ತಿಯೇ. ಆದರೆ ಅದು ವಿವಿಧ ರೂಪಗಳಲ್ಲಿ ವಿಭಿನ್ನ ರೀತಿಯಲ್ಲಿ ತನ್ನ ಕಾರ್ಯವನ್ನು ಮಾಡೋದನ್ನು ಕಂಡಾಗ ಅದಕ್ಕೆ ಬೇರೆ ಬೇರೆ ಹೆಸರನ್ನು ಕೊಡುವಂಥ ಸಂದರ್ಭ. ಹಾಗೇನೇನೆ ಆದ್ಯಾಶಕ್ತಿ ಅಂತ ಹೇಳ್ತಕ್ಕಂಥದ್ದು ಗಂಡಸಿನ ರೂಪವನ್ನು ತಾಳಿದಾಗ ಗಂಡು ಅಂತಲೂ, ಹೆಂಗಸಿನ ರೂಪವನ್ನು ತಾಳಿದಾಗ ಹೆಣ್ಣು ಅಂತಲೂ, ನಾಯಿಯ ರೂಪವನ್ನು ತಾಳಿದಾಗ ನಾಯಿ ಅಂತಲೂ, ಆನೆಯ ರೂಪವನ್ನು ತಾಳಿದಾಗ ಆನೆ ಅಂತಲೂ ನಾವು ಕರಿತೇವೆ. ಶಕ್ತಿ ಎಲ್ಲದರಲ್ಲೂ ಕೂಡ ಸಮಾನ ಅಂತನ್ನುವ ಮಾತನ್ನು ಇಲ್ಲಿ ಹೇಳೋದಕ್ಕೆ ಶ್ರೀರಾಮಕೃಷ್ಣರು ಈ ಮೂಲಕ ಈ ಕಥೆಯನ್ನು ಬಳಸ್ಕೊಡ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಒಂದು ಹೇಳಿಕೆ ಇದೆ, ಮಹಾಮಾಯೆ ಶಿವನನ್ನ ಇದ್ದಕ್ಕಿದ್ದ ಹಾಗೆ ನುಂಗ್ಬಿಟ್ಲು. ಭಗವತಿಗೆ ಷಟ್ಚಕ್ರದ ಜ್ಞಾನೋದಯವಾದ ನಂತರ ಶಿವ ಆಕೆಯ ತೊಡೆಯಿಂದ ಹೊರಗೆ ಬಂದ್ಬಿಟ್ಟ. ಬಳಿಕ ಶಿವ ತಂತ್ರಶಾಸ್ತ್ರವನ್ನು ರಚಿಸಿದ ಅಂತ ಇದೊಂದು ಮಾತು ವಚನವೇದದಲ್ಲಿ ಅರ್ಧಂಬರ್ಧವಾಗಿ ಬಂದು ಕುಳಿತಿದೆ. ಇಲ್ಲಿ ಎಷ್ಟೋ ಜನ ಅವರು ಓದ್ತಾರೆ, ಇದೇನು ಅಂತ ಅರ್ಥ ಆಗುವುದಿಲ್ಲ, ಅದೇನೋ ಶ್ರೀರಾಮಕೃಷ್ಣ ವಾಣಿ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾರೆ. ಇಲ್ಲಿ ತಂತ್ರಶಾಸ್ತ್ರವನ್ನು ರಚಿಸಿದ ಶಿವ ಪಾರ್ವತಿಯ ತೊಡೆಯಿಂದ ಹೊರಕ್ಕೆ ಬಂದು ಅಂತ. ಪಾರ್ವತಿ ತೊಡೆಯಿಂದ ಹೊರಗೆ ಬರಬೇಕಾದ್ರೆ ಮೊದಲು ಅವನು ಪಾರ್ವತಿಯಿಂದ ನುಂಗಲ್ಪಟ್ಟಿದ್ದ. ಆ ಮಹಾಮಾಯೇ ಪಾರ್ವತಿ, ಅವಳಿಂದ ನುಂಗಲ್ಪಟ್ಟಿದ್ದ. ಇದೇನು ಅವಳು ನುಂಗೋದು ಅಂದ್ರೆ ಹೇಗದು? ನಾವು ಸಶರೀರಿಯಾಗಿ ನೋಡ್ತೇವೆ, ಈ ಮಾಂಸಲವಾದ ಶರೀರ ಶಿವ ಅಂತ ನೋಡ್ತೇವೆ. ಇದೆಲ್ಲ ತತ್ವವನ್ನಾಗಿ ನಾವು ತಗೊಳ್ಬೇಕು. ತತ್ವವನ್ನಾಗಿ ತೆಗೆದುಕೊಂಡಾಗ ಅವರು ಇವ್ರನ್ನ ನುಂಗಬಹುದು, ಇವರು ಅವ್ರನ್ನ ನುಂಗಬಹುದು. ಆಮೇಲೆ ಶಿವ ಆ ಮೂಲಕ ಹೊರಗೆ ಬಂದು ತಂತ್ರಶಾಸ್ತ್ರವನ್ನು ಬರೆದ. ತಂತ್ರಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ನಿಮಗೆಲ್ಲ ಆಗಲೇ ತಿಳಿದಿದೆ. ಅದರೊಳಗೆ ಪಶುಭಾವ, ವೀರಭಾವ, ದೈವೀಭಾವ, ಈ ಮೂರು ಭಾವವನ್ನು ಅವಲಂಬಿಸಿ ಈ ಶರೀರಕ್ಕೆ ಸಂಬಂಧಪಟ್ಟಂತೆಯೇ ಹಲವಾರು ಬಗೆಯ ಸಾಧನೆಗಳು, ಅದನ್ನೆಲ್ಲ ನಾವು ತಿಳ್ಕೊಳ್ತಕ್ಕಂಥದ್ದಲ್ಲ. ಆ ತಂತ್ರಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ಬಂಗಾಳವನ್ನೇ ಹೊಲಸುಗೆಡಿಸಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದಾರೆ. ಆದರೆ ಅದರಲ್ಲಿರ್ತಕ್ಕಂಥ ದಿವ್ಯ ಭಾವವನ್ನು ಮಾತ್ರವನ್ನೇ ನಾವು ಅವಲಂಬಿಸಿಕೊಂಡು, ಆದರೆ ಆ ದಿವ್ಯ ಭಾವಕ್ಕೆ ಏರ್ಬೇಕಾದರೂ ಕೂಡ ನಾವು ಸಾಕಷ್ಟು ಸಾಧನೆ ಮಾಡಿ ಅಂತಃಶುದ್ಧಿ, ಬಹಿರಂಗ ಶುದ್ಧಿ ಇವುಗಳನ್ನೆಲ್ಲ ತಂದುಕೊಳ್ಬೇಕಾಗತ್ತೆ. ಅಂತೂ ಇದು ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಚಾರ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಈಗ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ಆ ಚಿಚ್ಛಕ್ತಿಯಲ್ಲಿ ಅಂದ್ರೆ ಮಾಯಾಶಕ್ತಿಯಲ್ಲಿ ಶರಣಾಗತರಾಗಬೇಕು. ಮಾಯಾಶಕ್ತಿ ಸೀತಾ, ರುಕ್ಮಿಣಿ, ಶಾರದಾ ಮಾತೆ, ಅವತಾರ ಪುರುಷರೊಂದಿಗೆ ಬಂದಂತಹ ಎಲ್ಲ ಅವರ ಸಹಧರ್ಮಿಣಿಯರು, ಅವರೆಲ್ಲರೂ ಕೂಡ ಆ ಮಹಾಮಾಯೆಯ ಆವಿರ್ಭಾವ. ಆ ಕೇಳಕ್ಕೆ ಹೋದ್ರೆ ಅವತಾರ ಪುರುಷರೆಲ್ಲರೂ ಕೂಡ ಆ ಮಹಾಮಾಯೆಯಿಂದಲೇ ಬಂದವರು ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ದೇವಿ ಭಾಗವತದಲ್ಲಿ ನೋಡ್ತೇವೆ. ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾ
ಆ ನಾರಾಯಣನೇ ಅಥವಾ ಆ ನಾರಾಯಣಿಯೇ ಎಲ್ಲ ಅವತಾರವನ್ನು ತಾಳಿದಾಳೆ ಅಂತ ಹೇಳ್ತಕ್ಕಂಥ ಒಂದು ಮಾತು ಬರುತ್ತೆ. ಆದ್ರಿಂದ ಮಹಾಮಾಯೆಗೆ ಅಥವಾ ಚಿಚ್ಚಕ್ತಿಗೆ ಅಥವಾ ಆದ್ಯಾಶಕ್ತಿಗೆ ಶರಣಾಗಬೇಕು ಅಂತ ಶ್ರೀರಾಮಕೃಷ್ಣ ಒಂದು ಉದಾಹರಣೆ ಕೊಟ್ರಲ್ಲ. ಲಕ್ಷ್ಮಣ ಹಿಂದ್ಗಡೆಯಿಂದ ಹೋಗ್ತಾ ಇದ್ದಾನೆ, ಅಲ್ಲೇ ಮುಂದ್ಗಡೆ ಸೀತೆ, ಅದಕ್ಕಿಂತ ಮುಂದ್ಗಡೆ ರಾಮ. ರಾಮನ ಸುಂದರವಾದಂತಹ ಒಂದು ರೂಪವನ್ನು ನೋಡಬೇಕು ಅಂತ ಆಸೆ, ಆದರೆ ಮಧ್ಯೆ ಸೀತೆ ಇದ್ದಾಳೆ. ಆ ಸೀತಾಮಾತೆಯನ್ನು ಪ್ರಾರ್ಥಿಸಿಕೊಂಡು, ಅಮ್ಮ ಸ್ವಲ್ಪ ಪಕ್ಕಕ್ಕೆ ಸರಿದ್ರೆ ನಾನು ರಾಮನ ದರ್ಶನ ಮಾಡಬಹುದು ಅಂತ ಕೇಳ್ಕೊಂಡಾಗ ಅವಳೇನಾದರೂ ಪಕ್ಕಕ್ಕೆ ಸರಿದ್ರೆ ಮಾತ್ರ ಆ ಲಕ್ಷ್ಮಣ ರಾಮನ ದರ್ಶನ ಮಾಡೋಕೆ ಸಾಧ್ಯವಾಗುತ್ತಿತ್ತು ಅಂತೆ. ಆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಲಕ್ಷ್ಮಣನೋಪಾದಿಯಲ್ಲಿ ಇದ್ದೇವೆ, ಮಧ್ಯದಲ್ಲಿ ಇದ್ದಾಳೆ ಮಹಾಮಾಯೆ, ಅದರ ಅಂತರಂಗದಲ್ಲಿ ಅಥವಾ ಬಹಿರಂಗದಲ್ಲಿ ಆ ಕಡೆ ಆ ನಮ್ಮ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ದರ್ಶನ ಆಗಬೇಕಾದ್ರೆ ಈ ಮಹಾಮಾಯೆಯ ಅನುಗ್ರಹ ಆಗಬೇಕು. ಆದ್ರಿಂದ ಅಲ್ಲಿ ಶರಣಾಗತರಾಗಬೇಕು. ಶರಣಾಗೋದೊಂದೇ ದಾರಿ. ಕೈ ಮುಗಿದು ನಮಸ್ಕಾರ ಮಾಡಿದಾಗ ಎಂಥ ದುಷ್ಟನೂ ಕೂಡ ಸ್ವಲ್ಪ ಶಾಂತನಾಗ್ತಾನೆ. ಅಂದಮೇಲೆ ಈ ಮಹಾಮಾಯೆ ಅವಳು ಶಾಂತಲಾಗ್ತಾಳೆ ಅಂತ ಹೇಳ್ತಕ್ಕಂಥ ಕಾರಣದಿಂದ ಶರಣಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಈಶಾನ ಅಂತ ಹೇಳ್ತಕ್ಕಂಥ ಭಕ್ತ ಹೇಳ್ತಾ ಇದ್ದಾನೆ, ದಯವಿಟ್ಟು ನೀವು ಕೃಪೆ ಮಾಡಿ. ಅಂದ್ರೆ ಆ ಮಹಾಮಾಯೆಗೆ ಎಷ್ಟು ಶರಣಾದವು ಅಂತ ಅಂದ್ಕೊಂಡ್ರೂ ಕೂಡ ಆ ಮಹಾಮಾಯೆ ನಮ್ಮನ್ನು ಅಲ್ಲಾಡಿಸೋದು ಬಿಡೋದಿಲ್ಲ. ಅದಕ್ಕೆ ಭಗವಂತನ ವಿಶೇಷವಾದ ಕೃಪೆ ಬೇಕು ನೋಡಿ. ತಕ್ಷಣ ಆ ಈಶಾನನಿಗೆ ಮಹಾಮಾಯೆಯ ಒಂದು ಘೋರವಾದಂತಹ ಸ್ವರೂಪ ಮನಸ್ಸಿಗೆ ಬರುತ್ತೆ. ಹೇ ಭಗವಂತ, ನಿನ್ನ ದರ್ಶನ ಕೊಡು ಅಂತ ಮತ್ತೆ ಅಳು, ಪ್ರಾರ್ಥಿಸ್ಕೊ. ಹೇ ಭಗವಂತ, ಕಾಮಕಾಂಚನದಿಂದ ನನ್ನ ಮನಸ್ಸು ವಿಮುಖವಾಗುವಂತೆ ಮಾಡು ಅಂತ. ಇನ್ನೂ ಆಳಕ್ಕೆ ಮುಳುಗು. ಮೇಲೆ ಮೇಲೆ ತೇಲಿದ್ರೆ ಅಥವಾ ಈಜಾಡಿದ್ರೆ ರತ್ನ ದೊರೀತದೇನೋ. ಶ್ರೀರಾಮಕೃಷ್ಣ ಇಲ್ಲಿ ಸರಳ ಭಾವದಿಂದ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹೇ ಭಗವಂತ, ನಿನ್ನ ದರ್ಶನ ಕೊಡು ಅಂತ. ನೀನೇನು ಕೊಡಬೇಡ, ನಿನ್ನ ದರ್ಶನ ಕೊಡು. ಈ ಮಾತಿನ ಅರ್ಥ ಏನು ಅಂತಂದ್ರೆ, ಮೊದಲು ನೀ ದರ್ಶನ ಕೊಟ್ಟ ಮೇಲೆ ಏನು ಕೇಳ್ಕೊಳ್ಬೇಕು ಅನ್ನೋದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ. ಹೇಗಾದ್ರೂ ಮಾಡಿ ಆ ದರ್ಶನವನ್ನ ಹೊಂದಬೇಕು ನಾವು. ಭಗವಂತನ ದರ್ಶನವಾದ ಬಳಿಕ ಈ ಮನಸ್ಸಿಗೆ ಇನ್ಯಾವುದನ್ನು ಕೂಡ ಅನುಭವಿಸಬೇಕು ಅಂತ ಇಷ್ಟ ಆಗೋದಿಲ್ಲ. ತಾತ್ಪರ್ಯ ಅದು. ಯಾಕೆಂತ ಹೇಳಿದ್ರೆ, ಯಾವುದನ್ನ ತಿಳಿಯುವುದರಿಂದ ಎಲ್ಲವನ್ನು ತಿಳಿದಂತಾಗ್ತದೋ ಅಂತಹ ಜ್ಞಾನ ಸ್ವರೂಪಿಯವನು, ಯಾವುದನ್ನು ಅನುಭವಿಸುವುದರಿಂದ ಎಲ್ಲವನ್ನೂ ಅನುಭವಿಸುವಂತಾಗುತ್ತದೋ ಅಂತ ಅಮೃತ ಸ್ವರೂಪಿಯವನು. ಆದ್ರಿಂದ ಅವನ ದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೋ ಸರಳ ಭಾವದಿಂದ. ಸರಳ ಭಾವ ಅಂತಂದ್ರೇನು? ನಮ್ಮ ಮನಸ್ಸಿಗೆ ಹೇಗೆ ಕಾಣಿಸುತ್ತೋ, ಹೇಗೆ ತೋಚುತ್ತೋ ಆ ರೀತಿಯಲ್ಲಿ ಮಗುವಿನಂತೆ ಕೇಳ್ಕೊಳ್ಳೋದು. ಯಾರು ಜಗನ್ಮಾತೆಯ ಭಕ್ತರು ಅವ್ರು ಕೇಳ್ಕೊಳ್ಬಹುದು, ಅಮ್ಮ ದರ್ಶನ ಕೊಡು ಅಂತ, ಹೇ ಭಗವಂತ ದರ್ಶನ ಕೊಡು ಅಂತ. ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು. ನನ್ನ ಹೃದಯ ಪದುಮ ನಿನ್ನ ಚರಣ ಪದುಮ ಕರ್ಪಿತ, ನನ್ನ ಹೃದಯ ಪದುಮ ನಿನ್ನ ಚರಣ ಪದುಮ ಕರ್ಪಿತ, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು.
ನೀ ಪ್ರಭು. ನೀನೆ ನನ್ನ ಪರಮ ಬಂಧು ಚರಮ ಗತಿಯು ನೀ ಪ್ರಭು. ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು. ಮತ್ತೆ ಅಳು, ಪ್ರಾರ್ಥಿಸಿಕೊ, ಹೇ ಭಗವಂತ, ಕಾಮಕಾಂಚನದಿಂದ ನನ್ನ ಮನಸ್ಸು ವಿಮುಖವಾಗುವಂತೆ ಮಾಡು ಅಂತ. ಇನ್ನು ಆಳಕ್ಕೆ ಮುಳುಗು. ಮೇಲೆ ಮೇಲೆ ತೇಲಿದ್ರೆ ಅಥವಾ ಈಜಾಡಿದ್ರೆ ರತ್ನ ದೊರೆಯುತ್ತದೇನೋ, ಆಳಕ್ಕೆ ಮುಳುಗಬೇಕು. ಗುರುವಿನಿಂದ ಉಪದೇಶ ಪಡೀಬೇಕು. ಒಮ್ಮೆ ಬಾಣಲಿಂಗ ಶಿವನಿಗಾಗಿ ಹುಡುಕ್ತಿದ್ದ. ಯಾರೋ ಒಬ್ಬ ಹೇಳ್ದ, ಆ ಹೊಳೆ ಇದೆಯಲ್ಲ, ಆ ನದಿ, ಅದರ ಹತ್ರಕ್ಕೆ ಹೋಗು, ಅಲ್ಲಿ ಒಂದು ಮರ ಕಣ್ಣಿಗೆ ಬೀಳುತ್ತೆ, ಆ ಮರದ ಹತ್ರ ಒಂದು ಜಲಾವೃತ ತುಳಿ, ಅದನ್ನು ನೋಡ್ತೀಯ, ಅದರಲ್ಲಿ ಮುಳುಗಿ ಹಾಕ್ಬಿಡು, ಅದರಲ್ಲಿ ಮುಳುಗಿ ಹಾಕಿ ನೋಡು, ಆಗ ನಿನಗೆ ಬಾಣಲಿಂಗ ಶಿವ ದೊರೀತಾನೆ. ಆದ್ರಿಂದ ನಾನು ಹೇಳೋದು, ಗುರುವಿನಿಂದ ಉಪದೇಶ ಪಡೀಬೇಕು ಅಂತ ಶ್ರೀರಾಮಕೃಷ್ಣ ಹೇಳಿದಾಗ ಈಶಾನ ಹೇಳ್ತಾನೆ, ಹೌದು ನಿಜ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಚ್ಚಿದಾನಂದನೇ ಗುರುರೂಪ ಧರಿಸಿ ಬರ್ತಾನೆ ಕಣೋ. ಮನುಷ್ಯ ಗುರುವಿನಿಂದ ದೀಕ್ಷೆಯನ್ನು ಪಡೆದಂತಹ ವ್ಯಕ್ತಿ ಆತನನ್ನು ಕೇವಲ ಮನುಷ್ಯ ಅಂತ ಭಾವಿಸಿದ್ದೆ. ಆದರೆ ಆ ದೀಕ್ಷಿತನಿಗೆ, ದೀಕ್ಷೆ ಪಡೆದವನಿಗೆ ಯಾವ ಉನ್ನತಿಯೂ ಉಂಟಾಗದು. ಆತನನ್ನು ಸಾಕ್ಷಾತ್ ಭಗವಂತನೇ ಅಂತನ್ನೋದಾಗಿ ಭಾವಿಸಿದರೆ ಮಾತ್ರ ದೀಕ್ಷಿತನಿಗೆ, ಮಂತ್ರ ದೀಕ್ಷೆ ಪಡೆದವನಿಗೆ ಮಂತ್ರದಲ್ಲಿ ಶ್ರದ್ಧೆ ಉಂಟಾಗುತ್ತೆ. ಶ್ರದ್ಧೆ ಒಂದು ಉಂಟಾಯಿತು ಅಂತಂದ್ರೆ ಎಲ್ಲ ದೊರೆತ ಹಾಗೆಯೇ. ಶೂದ್ರ ಜಾತಿಯ ಏಕಲವ್ಯ ದ್ರೋಣನ ಮಣ್ಣಿನ ಪ್ರತಿಮೆಯನ್ನ ಕಾಡಿನಲ್ಲಿ ಮುಂದಿಟ್ಕೊಂಡು ಧನುರ್ವಿದ್ಯೆಯಲ್ಲಿ ಪಾರಂಗತನಾಗಿಬಿಟ್ಟ. ದ್ರೋಣನ ಮಣ್ಣಿನ ಪ್ರತಿಮೆಯನ್ನೇ ಸಾಕ್ಷಾತ್ ದ್ರೋಣ ಅಂತ ಭಾವಿಸಿ ಆತ ಅದನ್ನ ಪೂಜಿಸ್ತಿದ್ದ. ಅಷ್ಟರಿಂದಲೇ ಆತ ಧನುರ್ವಿದ್ಯೆಯಲ್ಲಿ ಸಿದ್ಧಪುರುಷನಾಗಿಬಿಟ್ಟ. ಶ್ರೀರಾಮಕೃಷ್ಣರು ಎಂಥ ಉದಾಹರಣೆಯನ್ನು ಮುಂದಿಟ್ಟರು. ಇಂತಿಂತಹ ಉದಾಹರಣೆಗಳೆಲ್ಲ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಸಿಗುತ್ತವೆ. ಸರಳ ಶ್ರದ್ಧೆ, ಗುರುವಾಕ್ಯೇಶು ವಿಶ್ವಾಸ ಶ್ರದ್ಧಾ. ಆ ಮನುಷ್ಯ ಗುರು ಅಂತ ಹೇಳ್ತಕ್ಕಂಥವನನ್ನ ಗುರುವಾಗಿ ಸ್ವೀಕರಿಸಿದ ಮೇಲೆ ಅವನಲ್ಲಿ ಎದುರುಗಡೆ ಕಾಣತಕ್ಕಂತಹ, ಕಣ್ಣಿಗೆ ಕಾಣತಕ್ಕಂತಹ ಶರೀರ ಮನಸ್ಸು ಅಂತ ಹೇಳ್ತಕ್ಕಂಥದ್ದನ್ನ ವರ್ಜಿಸಿ ಆ ಸಚಿದಾನಂದ ಗುರುವೇ ಅವನಾಗಿದ್ದಾನೆ ಅಂತ ಹೇಳ್ತಕ್ಕಂತಹ ತೀವ್ರವಾದ ಭಾವವನ್ನು ತಾಳಿದಾದರೆ, ಶ್ರದ್ಧೆಯನ್ನು ತಾಳಿದ್ದೆ ಆದರೆ, ಈ ಏಕಲವ್ಯ ಯಾವ ರೀತಿಯಲ್ಲಿ ಸಿದ್ಧಿ ಮಾಡಿಕೊಂಡೋ, ಕೇವಲ ಪ್ರತಿಮೆಯನ್ನು ಇಟ್ಕೊಂಡು ಆ ರೀತಿಯಲ್ಲಿ ನೀನು ಸಿದ್ಧಿ ಮಾಡ್ಕೊಳ್ತೀಯ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರಲ್ಲಿ. ಬಳಿಕ ಹೇಳ್ತಾರೆ, ನೀನು ಬ್ರಾಹ್ಮಣ ಪಂಡಿತರೊಡನೆ ಅತಿಯಾಗಿ ಬರಿಬೇಡ. ಆ ಬ್ರಾಹ್ಮಣ ಪಂಡಿತರ ಹಗಲಿರುಳ ಚಿಂತೆ ಏನು ಅಂತಂದ್ರೆ ಒಂದೆರಡು ಕಾಸು ಸಂಪಾದನೆ ಮಾಡೋದು ಹೇಗೆ ಅಂತಲೇ. ನಾನು ನೋಡಿದ್ದೇನೆ, ಬ್ರಾಹ್ಮಣ ಪುರೋಹಿತರು ಸ್ವಸ್ತಿಯನ್ನು ಮಾಡೋದಕ್ಕೆ ಅಂತ ಬಂದಾಗ ಚಂಡಿ ಪಠನ ಮಾಡೋದನ್ನ ನಾನು ನೋಡಿದ್ದೇನೆ. ಅವರು ಮಾಡ್ತಾ ಇರೋದು ಚಂಡಿ ಪಠನವನ್ನೋ ಅಥವಾ ಬೇರೆ ಏನನ್ನೋ ಅಂತ ಹೇಳೋದು ಕಷ್ಟ. ಆ ಪುಸ್ತಕದ ಅರ್ಧಕ್ಕರ್ಧ ಹಾಳಿಗಳನ್ನು ಸುಮ್ಮನೆ
ಮೋಕ್ಷ ಹಾಕಿ ಬಿಟ್ಟಿರ್ತಾರೆ. ಆದ್ರೆ ಅವ್ರೇನು ಹೇಳಿರ್ತಾರೋ ದೇವರಿಗೆ ಗೊತ್ತು ಅಂತನೂ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಪಂಡಿತರೊಂದಿಗೆ ಅತಿಯಾಗಿ ಬೆರೆಯಬೇಡ. ಯಾತಕ್ಕೆ? ಕಾಮಕಾಂಚನ ಆಸಕ್ತರು ಅವರು ಅಂತನ್ನುವ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಇಲ್ಲಿ. ಎಲ್ಲೋ ಕೆಲವು ಬ್ರಾಹ್ಮಣರನ್ನ ಅವರು ನೋಡಿರ್ಬೇಕು, ಆದರೆ ಎಲ್ಲ ಬ್ರಾಹ್ಮಣರು ಹಾಗೆಯೇ ಅಂತ ಕೆಲವು ಬ್ರಾಹ್ಮಣರು ರಾಗ ಎತ್ತಬಹುದು. ಸತ್ಯವಾಗಿ ಹೇಳಬೇಕು ಅಂದ್ರೆ ಇವತ್ತು ಎಲ್ಲ ಬ್ರಾಹ್ಮಣರು ಹಾಗೆಯೇ ಅಂತನೂ ಹಾಗೆ ಆಗ್ಬಿಟ್ಟಿದೆ. ಈ ಮಾತನ್ನ ಸಾರ್ವಜನಿಕವಾಗಿ ಹೇಳಿದಾಗ ಆ ಸರಿಯಾದ ಬ್ರಾಹ್ಮಣರಿಗೆ ಈ ವರ್ತಮಾನ ತಲುಪಿ, ಅದೇನೋ ಹೇಳಿದ್ರಲ್ಲ ಸ್ವಾಮಿ, ಅದೇನದು ನೋಡೋಣ ಇನ್ನೊಂದ್ಸರ್ತಿ ಹೇಳಿ ಅಂತ ಇಲ್ಲಿಗೆ ಬಂದ್ರೆ ಆಗ ಸರಿ. ಒಮ್ಮೆ ನಾವು ಅವ್ರ ಮುಖವನ್ನು ನೋಡಿ ಕೃತಾರ್ಥರಾಗಬಹುದು. ಏನು ಯೋಚನೆ ಇಲ್ಲ, ಬರೋದಿಲ್ಲ ಅವರು. ಅಂದೇ ಶ್ರೀರಾಮಕೃಷ್ಣರು 100 ವರ್ಷಗಳ ಹಿಂದೆಯೇ ಈ ಮಾತನ್ನು ಹೇಳಿದ್ದಾರೆ. ಈ ವೇದ ಮಂತ್ರಗಳು, ಈ ಶಾಸ್ತ್ರ ಮಂತ್ರಗಳು, ಇವುಗಳನ್ನೆಲ್ಲ ಉಚ್ಚರಿಸಿದ ಮಾತ್ರಕ್ಕೆ ಏನು ಪ್ರಯೋಜನ ಅಂತನ್ನುವ ಕಾರಣದಿಂದ ಅಸಡ್ಡೆ ತಾಳಿದ್ದಾರೆ ಬ್ರಾಹ್ಮಣ ವರ್ಗ. ಸಾಲದಕ್ಕೆ ನಮ್ಮ ಜನವರ್ಗ ಅಂತ ಹೇಳ್ತಕ್ಕಂಥದ್ದು ಕೂಡ ಅಜ್ಞಾನ ಕೂಪದಲ್ಲಿದೆ. ಆ ಪುರೋಹಿತರೇ ಆಗಲಿ, ಆ ಪಂಡಿತರೇ ಆಗಲಿ, ಆ ಏನು ಮಂತ್ರವನ್ನು ಉಚ್ಚರಿಸುತ್ತಾರೆ ಅಂತನ್ನೋದನ್ನು ತಿಳ್ಕೊಳ್ಳುವ ಸಾಮರ್ಥ್ಯವೂ ಇಲ್ಲ ನಮಗೆ. ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಆ ಪಂಡಿತರು, ಬ್ರಾಹ್ಮಣ ಪುರೋಹಿತರು ಸ್ವಸ್ಥೇನ ಮಾಡೋದಕ್ಕೆ ಬಂದಾಗ ಚಂಡೀಪಠನ ಮಾಡುತ್ತಿರೋದನ್ನು ನಾನು ನೋಡಿದ್ದೀನಿ. ಅವರು ಅದನ್ನು ಮಾಡ್ತಾ ಇಲ್ಲ. ಅವ್ರು ಏನೇನೋ ಮಣಮಣ ಮಂತ್ರ ಹೇಳ್ತಾ ಇರ್ತಾರೆ, ಸುಮ್ಮನೆ ಹಾಳೆಯನ್ನು ಮಾತ್ರ ತಿರುಗಿಸ್ತಾ ಇರ್ತಾರೆ. ದೇವೇನ್ ಮಹಾ, ದೇವೇನ್ ಮಹಾ, ದೇವೇನ್ ಮಹಾ, ಮಹಾ, ನೀನೇನ್ ಮಹಾ, ನೀನೇನ್ ಮಹಾ ಅಂತ ಬಿಟ್ಟಿದ್ದೆ. ಅವ್ರ ಮಂತ್ರ ಹೇಳೋದು ವೇಗವಾಗಿ ಗಂಟೆಗೆ 120 ನಾಮಗಳನ್ನು ಹೇಳಿಬಿಡ್ತಾರೆ. ಹಾಕೋದು ಮಾತ್ರ ಒಂದೇ ಚಿಟಿಕೆ ಕುಂಕುಮ ಅಥವಾ ಒಂದೇ ಒಂದು ಹೂವು. ಅಷ್ಟು ಹೂವು ಸಿಗಬೇಕಲ್ಲ, ಅಥವಾ 1008 ಹೂವು ಹಾಕೋದಕ್ಕೆ ಸಮಯ ಬೇಕಲ್ಲ. ಈ ರೀತಿಯಲ್ಲಿ ಕಾಟಾಚಾರಗಳು ಹುಟ್ಕೊಳ್ಳೋದು. ಅದಕ್ಕೆ ನಾವು ಕಾರಣ. ಮತ್ತೆ ಹೋಗಿ ನಂದೊಂದು ಅಷ್ಟೋತ್ತರ ಶತನಾಮ ಮಾಡಿಬಿಡಿ, ನನಗೊಂದು ಸಹಸ್ರನಾಮ ಮಾಡಿಬಿಡಿ. ಅಲ್ಲ, ನನ್ನದೊಂದು ಸಹಸ್ರನಾಮ ಮಾಡಿಬಿಡಿ ಅಂತ. ಅವ್ರೇನೇನು ಮುಗಿಸೋದಕ್ಕೆ ಇಲ್ಲಿ ಇನ್ನೊಬ್ಬ ತಯಾರು. ಅವನು ಈ ಪುರೋಹಿತರು ಏನು ಮಾಡೋದಕ್ಕೆ ಸಾಧ್ಯ? ಅವ್ರಿಗೆ ಎಷ್ಟು ದಕ್ಷಿಣ ಬಂತೋ ಅಷ್ಟೇ ಲಾಭ. ಹಾಗೆ ಅವ್ರ ಸ್ಥಿತಿಯೂ ಹಾಗೆ ಇರುತ್ತೆ. ಹೀಗೆ ಇದೊಂದು ವಿಷವರ್ತುಲ. ಒಂದೋ ಆ ಅರ್ಚಕರಲ್ಲಿ ತ್ಯಾಗ ಇರಬೇಕು. ಇಲ್ಲದೆ ಹೋದ್ರೆ ಅವರಿಗೆ ಎಷ್ಟು ಅನುಕೂಲ ಬೇಕೋ ಆ ಎಲ್ಲ ಅನುಕೂಲತೆಗಳಿಂದ ಮಾಡಿ ಇನ್ನು ಅವರು ಭಕ್ತಾದಿಗಳಿಂದ ಕಾಣಿಕೆಯನ್ನು ನಿರೀಕ್ಷಿಸಲೇಬಾರದು. ಆ ರೀತಿಯಲ್ಲಿ ಅವ್ರನ್ನ ಇಟ್ಟಿರಬೇಕು. ಈ ರೀತಿಯಲ್ಲಿದ್ರೆ, ಮತ್ತು ಆ ಮಂತ್ರಗಳ ಪರಿಚಯವನ್ನು ನಾವು ಸಾಮಾನ್ಯತವಾದರೂ ಕೂಡ ಮಾಡಿಕೊಂಡ್ರೆ, ಅವರೇನಾದರೂ ತಪ್ಪು ಹೇಳಿದ್ರೆ, ನೋಡಿ ಸರಿಯಾಗಿ ಹೇಳ್ತಾ ಇಲ್ಲ ನೀವು ಅಂತ ನಮಗೆ ಹೇಳೋದಕ್ಕೂ ಒಂದು ಶಕ್ತಿ ಇರುತ್ತೆ. ಎಷ್ಟೋ ಜನ ಬಂದು ನನ್ನ ಹತ್ರ ಹೇಳಿದ್ದು ವರ್ತಮಾನ ಇದೆ. ಸ್ವಾಮೀಜಿ, ಈ ನಡುವೆ ಮದುವೆ ಮನೆಗಳಲ್ಲೂ ಕೂಡ ಗಡಿಬಿಡಿನಲ್ಲಿ ಈ ಅರ್ಚಕರು, ಆ ಪುರೋಹಿತರು ಶ್ರಾದ್ದದ ಮಂತ್ರ ಹೇಳಿಬಿಟ್ಟಿದ್ದೆ ಕೆಲಸ ಮುಗಿಸಿಬಿಟ್ಟು ಹೊರಟೋಗಿರ್ತಾರೆ ಅಂತ. ಯಾತಕ್ಕೆ ಅಂದ್ರೆ ಅಲ್ಲಿ ಎಲ್ಲರೂ ಗಡಿಬಿಡಿಲಿರ್ತಾರೆ. ಮದುಮಗನಿಗೆ ಮಾಲೆ ಹಾಕುವ ಗಡಿಬಿಡಿ, ಮದುಮಗಳಿಗೆ ಗಂಡ ಎಂಥವನೋ ನೋಡ್ಕೊಳ್ಳೋಣ ಒಂದು ಹೀಗೆ ತೆರಗಣ್ಣಲ್ಲಿ ಅಂತ ಒಂದು ಗಡಿಬಿಡಿ, ಇನ್ನು ಬಾಕಿ ಉಳಿದವರಿಗೆಲ್ಲ ಅವರವರಿಗೆ ಸಂಬಂಧಪಟ್ಟಂತಹ ಗಡಿಬಿಡಿ. ಈ ಪುರೋಹಿತರಿಗೆ ಚೆನ್ನಾಗಿ ಗೊತ್ತು ಪರಿಸ್ಥಿತಿ ಏನು ಅಂತ. ಮಧ್ಯೆ ಸುಲಗ್ನ ಸಾವಧಾನ ಹೇಳ್ತಿರ್ತಾರೆ. ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತ. ಅದೊಂದು ಮಾತ್ರ ಚೆನ್ನಾಗಿ ಎಲ್ಲರಿಗೂ ಗೊತ್ತಿದೆ. ಅದರಿಂದ ಸರಿಯಾಗಿ ಹೇಳ್ತಿದ್ದಾರೆ ತಿಳ್ಕೊಳ್ತಾರೆ. ಇವತ್ತು ಕಾಲೇಜುಗಳಲ್ಲೂ ಕೂಡ ಹಾಗೆ ನಡೀತಾ ಇದೆ. ಹೈಸ್ಕೂಲು ಕಾಲೇಜುಗಳಲ್ಲೂ ಕೂಡ ಪಾಠಗಳು ಹಾಗೆ ನಡೀತಾ ಇವೆ.
ಹುಡುಗರು ಪಾಟಿಗೆ ಹುಡುಗರು ಗಲಾಟೆ ಮಾಡ್ತಾ ಇರೋದು. ಪ್ರಾಧ್ಯಾಪಕರುಗಳಿಗೆ, ಲೆಕ್ಚರರ್ಗಳಿಗೆ ಚೆನ್ನಾಗಿ ಗೊತ್ತಿದೆ ಈ ಹುಡುಗರೇನು ಕೇಳೋ ಸ್ವಭಾವದವರಲ್ಲ ಅಂತ. ಮತ್ತೆ ಇವರಿಗೂ ಕೂಡ ಗೊತ್ತಿರೋದಷ್ಟೊಳಗೆ ಇದೆ. ಇದೇ ಸಂದರ್ಭ ಅಂತಂದ್ಬಿಟ್ಟಿದ್ದೆ ಅವರು ಗಲಾಟೆ ಮಧ್ಯೆ ಇವರು ತಮ್ಮ ಒಂದು ಗಲಾಟೆಯನ್ನು ಕೂಡ ತುರುಕಿ ಕ್ಲಾಸು ಅಂತ ಮಾಡಿದಾಗ ಮಾಡಿಬಿಟ್ಟು ಹೊರಟು ಹೋಗ್ಬಿಟ್ರು. ನಿಮ್ಮ ಪಾಡಿ ನೀವು ಗಲಾಟೆ ಮಾಡಿದ್ರೆ ನಮ್ಗೆ ಕ್ಷೇಮ ಅಂತ. ಯಾಕೆ ನಾವೇನು ಹೇಳ್ತಾ ಇದ್ದೀವಿ ಅಂತ ನಿಮ್ಗೆ ಏನಾದ್ರೂ ಗೊಡವೆ ಇಲ್ಲ. ಆ ಹುಡುಗರೆಲ್ಲರೂ ಕೂಡ ಎಚ್ಚರದ ಮನದಿಂದ ತಯಾರಿ ಮಾಡಿಕೊಂಡು ಬಂದಿದ್ದು, ಎಚ್ಚರದ ಮನದಿಂದ ಆ ಅಧ್ಯಾಪಕ ಪ್ರಾಧ್ಯಾಪಕರನ್ನೇ ದುರುಗುಟ್ಟುಕೊಂಡು ನೋಡ್ತಾ, ಏಕಾಗ್ರಚಿತೆಯಿಂದ ನೋಡ್ತಾ ಇತ್ತು ಅಂತಂದ್ರೆ, ಕ್ಲಾಸೇ ತರಗತಿಯೇ ಆ ತರ ನೋಡ್ತಾ ಇತ್ತು ಅಂತ ಹೇಳಿದ್ರೆ, ತಯಾರಿ ಮಾಡ್ಕೊಂಡು ಬರದೇ ಇರತಕ್ಕಂತಹ ಮೇಷ್ಟ್ರಾಗಿದ್ದ ಪಕ್ಷದಲ್ಲಿ ತತ್ತರಿಸಿ ಹೋಗ್ಬಿಡ್ತಾನ ಅವನು. ಯಾತಕ್ಕೆ ಅಂತ ಹೇಳಿದ್ರೆ ಅವನು ಮಾಡ್ತಕ್ಕಂತಹ ಪಾಠ ಅವನಿಗೆ ಕೇಳ್ತಾ ಇದೆ. ತಾನೇನು ಅಸಂಬದ್ಧವನ್ನು ಪ್ರಲಾಪನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥದ್ದು ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಅದರಿಂದ ಎಲ್ಲ ಬಗೆಯ ಅಸಂಬದ್ಧ ಪ್ರಲಾಪಕ್ಕೆ ಇದೊಂದು ವಿಷವರ್ತುಲ. ಸಭಿಕರು ಕೂಡ ಹಾಗೆ ಎಚ್ಚರವಾಗಿ ಕೇಳದೇ ಇತ್ತು ಅಂತಂದ್ರೆ, ಭಾಷಣಕರ್ತರು ಕೂಡ ಹಾಗೇನೆ, ಅವರಿಗೊಂದೊಂದು ಚಾನ್ಸ್ ಏನೇನೋ ಬಡಬಡಿಸಿ ಹೋಗಬಹುದು. ಈ ರೀತಿಯಲ್ಲಿ ಇದೊಂದು ವಿಷವರ್ತುಲ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ನಿನ್ನ ಶ್ರದ್ಧೆ ಹೊರಟೋಗುತ್ತೆ, ಅದಕ್ಕೋಸ್ಕರ ಆ ಬಗೆಯ ಬ್ರಾಹ್ಮಣ ಪಂಡಿತರೊಂದಿಗೆ ಅತಿಯಾಗಿ ಬೆರೆಯಬೇಡ, ಅವ್ರನ್ನೆಲ್ಲ ಹೆಚ್ಚಿಗೆ ನೆಚ್ಕೊಳ್ಬೇಡ ಅಂತ. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಇದು ಬೇರೆ ವಿಷಯ. ತನ್ನನ್ನು ತಾನೇ ಕೊಂದುಕೊಳ್ಳೋದಕ್ಕೆ ಉಗುರುಗತ್ತಿ ಸಾಕು. ಬೇರೆಯವ್ರನ್ನ ಕೊಲ್ಲಬೇಕಾದ್ರೆ ಕತ್ತಿ, ಗುರಾಣಿ ಇವೆಲ್ಲ ಬೇಕು. ಶಾಸ್ತ್ರಗಳ ಪ್ರಯೋಜನವೂ ಇದೇ ರೀತಿಯದ್ದು ಅಂತ. ಶಾಸ್ತ್ರಗಳನ್ನೆಲ್ಲ ಓದೋದು ಯಾತಕ್ಕೆ ಅಂತ ಹೇಳಿದ್ರೆ, ಇತರರಿಗೆ ಭಗವದ್ ವಿಚಾರವಾಗಿ, ನಮ್ಮ ಸಂಸ್ಕೃತಿ ವಿಚಾರವಾಗಿ ಸ್ಪಷ್ಟಪಡಿಸೋದಕ್ಕೆ. ನಾವೇ ತಿಳ್ಕೊಳ್ಬೇಕು ಅಂತಂದ್ರೆ ಒಬ್ಬ ಗುರು, ಒಂದು ಮಂತ್ರ ಅಷ್ಟೇ ಸಾಕಾಗುತ್ತದೆ. ಉಗುರುಗತ್ತಿ ಅಂತ ಹೇಳ್ತಕ್ಕಂಥ ಅದು ಅತ್ಯಂತ ಚಿಕ್ಕ ಕತ್ತಿ, ಅದರಿಂದ ನಾವು ಆತ್ಮಹತ್ಯೆ ಮಾಡ್ಕೊಳ್ಬಹುದು. ಹೇಗೋ ವೈರ್ಯಗಳನ್ನು ಕೊಲ್ಲಬೇಕಾದ್ರೆ ಎಲ್ಲ ಕತ್ತಿ, ಗುರಾಣಿ ಅಂತ ಹೇಳ್ತಕ್ಕಂಥದ್ದು ಹೇಗಿರಬೇಕಾಗುತ್ತೋ ಆ ರೀತಿಯಲ್ಲಿ ಈ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಬಳಿಕ ಹೇಳ್ತಾರೆ, ವಿವಿಧ ಶಾಸ್ತ್ರಗಳ ಅಧ್ಯಯನ ಅವಶ್ಯಕವೇನಲ್ಲ. ವಿವೇಕ ಇಲ್ಲದೇ ಇತ್ತು ಅಂದ್ರೆ ಕೇವಲ ಪಾಂಡಿತ್ಯ ಯಾವುದಕ್ಕೂ ಬಂದದ್ದಲ್ಲ. ಷಟ್ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರೂ ಏನೂ ದೊರೆಯದು. ನಿರ್ಜನ ಪ್ರದೇಶದಲ್ಲಿ ಗೋಪ್ಯವಾಗಿ ಅಳುತ್ತಾ ಭಗವಂತನನ್ನು ಕರೆ. ಆತ ಏನೇನು ಬೇಕೋ ಎಲ್ಲವನ್ನು ಮಾಡಿಕೊಟ್ಟು ಬಿಡ್ತಾನೆ. ಎಷ್ಟು ಅದ್ಭುತವಾದಂತಹ ನೇರವಾದಂತಹ ಆಧ್ಯಾತ್ಮಿಕ ಸಲಹೆ ಇದು ಅಂತನ್ನೋದನ್ನು ಮತ್ತೆ ಮತ್ತೆ ನಾವು ಭಾವಿಸಿ ನೋಡಬೇಕು. ಈಗ ಮಾಸ್ಟರ್ ಮಾಶಯ ಬರೀತಾನೆ, ಪರಮಹಂಸರು ಕೇಳಿದ್ರು ಒಂದು ವರ್ತಮಾನವನ್ನ. ಈಶಾನ ಅಂತ ಹೇಳ್ತಕ್ಕಂಥ ಭಕ್ತ ಗಂಗಾ ನದಿಯ ದಡದಲ್ಲಿ ಸಾಧನೆ ಮಾಡೋದಕ್ಕಾಗಿ ಒಂದು ಕುಟೀರವನ್ನು ಕಟ್ಟಿಸ್ತಾ ಇದ್ದಾನೆ ಅಂತ. ಅವರು ಉತ್ಸುಕರಾಗಿ ಅಲ್ಲೇ ಕುಳಿತಿರತಕ್ಕಂಥ ಈಶಾನನನ್ನ ಕೇಳ್ತಾ ಇದ್ದಾರಂತೆ, ಏನು ಕುಟೀರ ಕಟ್ಟಿಸಿ ಆಯ್ತೆ, ಆದರೆ ನಿನಗೊಂದು ವಿಷಯವನ್ನು ತಿಳಿಸಬೇಕು ಅಂತ ಇದ್ದೇನೆ. ನಿನ್ನ ಆಧ್ಯಾತ್ಮಿಕ ಸಾಧನೆಯ ಸಂಬಂಧವಾಗಿ ಜನರಿಗೆ ಕಡಿಮೆಯಾಗಿ ತಿಳಿದಷ್ಟು ನಿನಗೆ ಮೇಲು. ಸಾತ್ವಿಕ ಗುಣೀ ಭಕ್ತರು ಧ್ಯಾನವನ್ನು ಏಕಾಂತ ಜಾಗದಲ್ಲಿ ಅಥವಾ ಕಾಡಿನಲ್ಲಿ ಅಥವಾ ಮನಸ್ಸಿನೊಳಗೆಯೇ ಮಾಡ್ತಾರೆ. ಇನ್ನು ಕೆಲವು ವೇಳೆ ಸೊಳ್ಳೆ ಪರದೆಯ ಒಳಗೆ ಕುಳಿತು ಧ್ಯಾನ ಮಾಡ್ತಾರೆ. ಆಧ್ಯಾತ್ಮಿಕ ಜೀವನ ಅಂತ ಹೇಳ್ತಕ್ಕಂಥದ್ದು ಬೂಟಾಟಿಕೆಯ ಜೀವನ ಆಗಬಾರದು ಅಂತ ಹೇಳೋದ್ರ ಬಗ್ಗೆ ಎಂತಹ ಸ್ಪಷ್ಟವಾದ ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಅಂತರಂಗದ ಒಳಗಡೆಯೇ ಧ್ಯಾನ ಆದಷ್ಟು ಒಳ್ಳೆಯದು. ಇತರರ ತೋರಾಣಿಕೆಗೆ ಗುರಿ ಆಗದಂತೆ ಆ ಸಾಧನೆಯನ್ನು ಮಾಡ್ತಾ ಇದ್ರಿ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಮಾಸ್ಟರ್ ಮಹಾಶಯ ಬರಿತಾ ಇದ್ದಾನೆ, ಈಶಾನ ಹಾಜರಾನನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಹಾಜರಾನಿಗೆ ಬಾಹ್ಯ ಶುಚಿಯ ಹುಚ್ಚು, ಅಂದ್ರೆ ಮಡಿ ಮೇಲಿಗೆ ಹುಚ್ಚು. ಅದಕ್ಕೆ ಅಷ್ಟು ಮನಸ್ಸು ಕೊಡಬಾರದು ಅಂತ ಪರಮಹಂಸರು ಅನೇಕ ವೇಳೆ ಆತನಿಗೆ ಹೇಳಿದ್ದಾರೆ. ಈಗ ಶ್ರೀರಾಮಕೃಷ್ಣರು ಈಶಾನ ಅವನಿಗೆ ಹೇಳ್ತಾ ಇದ್ದಾರೆ, ಇನ್ನೊಂದು ವಿಷಯ ಕೇಳು, ಅತಿಯಾಗಿ ಬಾಹ್ಯಾಚಾರದಲ್ಲಿ ತೊಡಗಬೇಡ.
ಒಮ್ಮೆ ಒಬ್ಬ ಸಾಧುವಿಗೆ ತಡೆಯಲಾರದ ಬಾಯಾರಿಕೆ ಆಯಿತು. ಚಕ್ಕಳದ ಚೀಲದಲ್ಲಿ ನೀರು ಹೊತ್ತುಕೊಂಡು ಹೋಗ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ನೀರು ಕೊಡೋದಕ್ಕೆ ಮುಂದೆ ಬಂದ. ಸಾಧು ಆತನನ್ನು ಕೇಳಿದ, ಏನು ಚೀಲವನ್ನು ಚೆನ್ನಾಗಿ ತೊಳೆದಿದ್ಯಾ? ಆಗ ಆತ ಹೇಳಿದ, ಮಹಾರಾಜ್, ನನ್ನ ಚೀಲ ಸಂಪೂರ್ಣವಾಗಿ ಪರಿಶುದ್ಧವಾಗಿದೆ, ಆದರೆ ನಿಮ್ಮ ಚೀಲದೊಳಗೆ ಮಲ ಮೂತ್ರ ಇನ್ನೂ ಏನೇನೋ ಕಶ್ಮಲ ತುಂಬಿವೆ. ಆದ್ರಿಂದ ನಾನು ಹೇಳ್ತೇನೆ ಕೇಳಿ, ನಿಸ್ಸಂಕೋಚವಾಗಿ ನನ್ನ ಚೀಲದಿಂದ ನೀವು ನೀರು ಕುಡಿಯಬಹುದು. ಇದರಿಂದ ನಿಮಗೆ ಯಾವ ಕೇಡೂ ಸಂಭವಿಸದು. ಇಲ್ಲಿ ನಿಮ್ಮ ಚೀಲ ಅಂತ ಅವನು ಹೇಳಿದ್ನಲ್ಲ, ಅದರ ಅರ್ಥ ಏನು ಗೊತ್ತೇನು? ಅದರ ಅರ್ಥ ನಿಮ್ಮ ದೇಹ, ನಿಮ್ಮ ಹೊಟ್ಟೆ ಅಂತ ಅರ್ಥ. ಭಗವನ್ ನಾಮದಲ್ಲಿ ಶ್ರದ್ಧೆ ಇಡು, ಬಳಿಕ ನೀನು ತೀರ್ಥಾದಿಗಳಿಗೆ ಹೋಗಬೇಕಾದ ಯಾವ ಅವಶ್ಯಕತೆಯೂ ಇರದು ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಈ ಮಾತುಗಳಿಂದ ಮತ್ತೆ ಮತ್ತೆ ಮೆಲುಕು ಹಾಕಬೇಕು. ಮೆಲುಕು ಹಾಕಿ ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ಬೇಕು. ಭಗವನ್ ನಾಮದಲ್ಲಿ ಶ್ರದ್ಧೆಯನ್ನು ಇಟ್ಟಾಗ ಬಾಹ್ಯವಾದಂಥ ಹಲವಾರು ಆಚರಣೆಗಳು ತನ್ನಿಂತಾನೇ ಬಿದ್ದು ಹೋಗ್ಬಿಡುತ್ತವೆ. ಮೊದಲು ಬೇಕಾಗುತ್ತವೆ, ಆಮೇಲೆ ಅವುಗಳು ಬಿದ್ದು ಹೋಗಬೇಕು. ಅವುಗಳಿಗೆ ನಾವು ಗಂಟು ಬೀಳಬಾರದು, ಅಥವಾ ಅವುಗಳು ನಮಗೆ ಗಂಟು ಬೀಳಬಾರದು. ಶ್ರೀರಾಮಕೃಷ್ಣ ಬಳಿಗೆ ಒಬ್ಬ ಸಾಧಕ ಬರ್ತಾನೆ. ಒಮ್ಮೆ ಆತ ಹೇಳ್ಕೊಳ್ತಾನೆ, ಸ್ವಾಮಿ, ನಾನು ಆಧ್ಯಾತ್ಮಿಕ ಸಾಧನೆಯನ್ನೇನೋ ಮಾಡ್ತಾ ಇದ್ದೇನೆ, ಆದರೆ ನನಗೆ ಮಡಿಯ ಗೀಳು, ಅದನ್ನು ಮುಟ್ಟಿದ್ರೆ ಸ್ನಾನ ಮಾಡಬೇಕು, ಇದನ್ನು ಮುಟ್ಟಿದ್ರೆ ಸ್ನಾನ ಮಾಡಬೇಕು, ಅಲ್ಲಿ ಹೋದ್ರೂ ಸ್ನಾನ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಸ್ಥಿತಿಗೆ ಗುರಿಯಾಗಿ ಸ್ನಾನ ಮಾಡೋದೇ ಆಗಿಬಿಟ್ಟಿದೆ. ಈ ಒಂದು ಸ್ಥಿತಿಯಿಂದ ನಾವು ಪಾರಾಗಿ ಭಗವದ್ ಧ್ಯಾನ ಮಾಡೋದು ಹೇಗೆ? ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಊರ ಕೆರೆಯ ಏರಿಯ ಮೇಲೆ ಜನ ಎರಡಕ್ಕೆ ಹೋಗ್ತಾರಲ್ಲ, ಆ ಜಾಗದ ಮೃತ್ತಿಕೆಯನ್ನ ಒಂದು ಚಿಟಿಕೆ ನಿನ್ನ ಹಣೆಗೆ ಮುಟ್ಟಿಸಿಕೋ, ಎಲ್ಲ ಸರಿ ಹೋಗುತ್ತೆ ಅಂತ. ಅದನ್ನೇ ಮುಟ್ಟಿಸ್ಕೊಂಡ ಮೇಲೆ, ಆ ಮೃತ್ತಿಕೆ, ಆ ಮಣ್ಣನ್ನು ಮುಟ್ಟಿಸ್ಕೊಂಡ ಮೇಲೆ ಇನ್ನು ಮಡಿಯ ಪ್ರಶ್ನೆಯಲ್ಲಿ ಬರುತ್ತೆ. ಅಂದ್ರೆ ಈ ಬಾಹ್ಯಾಚಾರಗಳಿಗೆ ಒಂದು ಮಿತಿ ಇದೆ ಅಂತ ತಾತ್ಪರ್ಯ. ಬೇಕು ಅವುಗಳು ಬೇಕು, ಬೇಡ ಅಂತ ಅಲ್ಲ, ಆದರೆ ಅವುಗಳಿಗೆ ಒಂದು ಮಿತಿ ಇದೆ ಅಂತ ಅನ್ನೋದು ಮಾತನ್ನ, ಎರಡೆರಡು ಮಾತನ್ನು ಜೊತೆಯಾಗಿ ತೆಗೆದುಕೊಳ್ಬೇಕು. ಹಾಗಾದ್ರೆ ಬಾಹ್ಯಾಚಾರಗಳು ಬೇಡವೇ, ಮಡಿ ಮೇಲಿಗೆ ಬೇಡವೇ ಅಂತ ಕೇಳ್ಬಿಡ್ತಾರೆ ಜನ. ಅದು ಒಬ್ಬೊಬ್ಬರಿಗೂ ಉತ್ತರ ಕೊಡೋದು ಯಾತಕ್ಕೆ? ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಕದು, ಆದ್ರೆ ಎಲ್ಲಿವರೆಗೆ ಬೇಕು? ನಮ್ಮ ಭಾವಕ್ಕೆ ಧಕ್ಕೆ ಕೊಡುವವರೆಗೆ ಅವು ಬೇಡ. ಭಾವಕ್ಕೆ ನಾವು ಯಾವಾಗ ಹಾರ್ತೇವೋ, ಭಾವದಿಂದ ಭಗವಂತನನ್ನು ನಾವು ಸ್ಮರಿಸುವುದಕ್ಕೆ ಸಮರ್ಥರಾಗ್ತೇವೋ, ಆಗ ಈ ಬಾಹ್ಯಾಚರಣೆ ಅಂತಿರತಕ್ಕಂಥದ್ದು, ಸ್ನಾನ ಇಲ್ಲದೆಯೇ ಜಪ ಮಾಡಬಹುದು, ಸ್ನಾನ ಇಲ್ಲದೆಯೇ ಧ್ಯಾನ ಮಾಡಬಹುದು. ಆ ಧ್ಯಾನವೇ ಸ್ನಾನ ಮಾಡಿಸಿಬಿಡುತ್ತದೆ ನಮಗೆ. ಅದೆಲ್ಲ ದೊಡ್ಡ ದೊಡ್ಡ ಕತೆ. ಅದಕ್ಕೆ ಉದಾಹರಣೆ ಕೊಡ್ತು ಅಂತ ಹೇಳಿದ್ರಿ. ಮಹಾಪುರುಷರ ಜೀವನ ಅಂತ ಹೇಳ್ತಕ್ಕಂಥದ್ದು ನಮಗೆ ಅವಾಗಲೇ ಆಧಾರವಾಗಿದೆ. ಈಶಾನ ಸುಮ್ಮನೆ ಕುಳಿತುಕೊಂಡು ಕೇಳ್ತಾ ಇದ್ದಾನಂತೆ. ಮಾಸ್ಟರ್ ಬರೀತಾನೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಈಶಾನ್ಯಗೆ ಇನ್ನೇನಾದರೂ ಸಂದೇಹ ಇರೋದಾದ್ರೆ ಹೇಳು. ಆಗ ಈಶಾನ ಹೇಳ್ತಾನೆ, ಶ್ರದ್ಧೆಯ ಸಂಬಂಧವಾಗಿ ಹೇಳಿದಾಗ ಎಲ್ಲಕ್ಕೂ ಉತ್ತರ ಕೊಟ್ಬಿಟ್ಟಿದ್ರಿ ನೀವು. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿಜವಾದ ಶ್ರದ್ಧೆಯಿಂದಲೇ ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಬಿಡಬಹುದು. ಭಗವಂತನ ಸಂಬಂಧವಾಗಿ ಹೇಳಿರುವುದರಲ್ಲೆಲ್ಲ ಪೂರ್ಣ ಶ್ರದ್ಧೆ ಇಡುವುದಾದ್ರೆ ಸಾಕ್ಷಾತ್ಕಾರ ಇನ್ನೂ ಬೇಗ ದೊರೆತು ಬಿಡುತ್ತದೆ. ಭಗವಂತನ ಸಂಬಂಧವಾಗಿ ಹೇಳಿರುವುದರಲ್ಲೆಲ್ಲ ಪೂರ್ಣ ಶ್ರದ್ಧೆ ಇಡುವುದಾದ್ರೆ ಸಾಕ್ಷಾತ್ಕಾರ ಇನ್ನೂ ಬೇಗ ದೊರೆತು ಬಿಡುತ್ತೆ. ಹಸು ಆರಿಸ್ಕೊಂಡು ಮೇಯ್ದ್ರೆ ಕಡಿಮೆ ಹಾಲು ಕೊಡುತ್ತೆ. ಆದರೆ ಅದು ಎಲ್ಲಾ ವಿಧದ ಗಿಡಗಡ್ಡಿಗಳನ್ನು ತಿಂದಿತು ಅಂತಂದ್ರೆ ಧಾರಾಕಾರವಾಗಿ ಹಾಲು ಕೊಡುತ್ತೆ. ಅದನ್ನು ತಿಂತೇನೆ, ಇದನ್ನು ಬಿಡ್ತೇನೆ ತಿಳ್ತಕ್ಕಂಥ ಸ್ಥಿತಿ ಸಿಡುಕು ಅಂತ. ಆಗ ತಿನ್ನುವುದು ಕಡಿಮೆ, ಕೊಡುವುದು ಕಡಿಮೆ ಆಗಿಬಿಡುತ್ತೆ. ಯಾವುದಾದ್ರೂ ಅದನ್ನ ಗಬಗಬ ತಿನ್ಬೇಕು ಅಂತ. ಅಂದ್ರೆ ಭಗವದ್ ವಿಚಾರವಾದಂತಹ ವಿಚಾರಗಳನ್ನು ಮಾತ್ರ ಎಲ್ಲವನ್ನೂ ಏಕಪ್ರಕಾರ ಸ್ವೀಕಾರ ಮಾಡಬೇಕು ಅಂತ. ಪ್ರಾಪಂಚಿಕ ವಿಚಾರವನ್ನು ತೆಗೆದುಕೋ, ಎಲ್ಲ ತೆಗೆದುಕೋ, ನಿಂಗೆ ಸಾಕ್ಷಾತ್ಕಾರ ಆಗುತ್ತೆ. ಹಾಲು ಧಾರಾಕಾರವಾಗಿ ಹಾಲು ಕರಿಬಹುದು ಅಂತ. ಹಾಗೆ ತಾತ್ಪರ್ಯ ಅಲ್ಲ. ಬಳಿಕ ಹೇಳ್ತಾರೆ, ಒಮ್ಮೆ ನಾನೊಂದು ಕತೆ ಕೇಳಿದೆ. ಒಬ್ಬನಿಗೆ
ಭಗವಂತನಿಂದ ಆದೇಶ ದೊರೆಯಿತಂತೆ. ಆತ ಟಗರಿನಲ್ಲಿ ತನ್ನ ಇಷ್ಟ ದೇವತೆಯನ್ನು ನೋಡಬೇಕು ಅಂತ. ಆತ ಅದನ್ನು ಒಡನೆಯೇ ನಂಬಿಬಿಟ್ಟಂತೆ. ಸರ್ವಭೂತಗಳಲ್ಲೂ ಭಗವಂತನೇ ಇದ್ದಾನಲ್ವೇ, ಭಗವಂತನಿಂದ ಒಬ್ಬನಿಗೆ ಆದೇಶ ಆಯಿತಂತೆ, ಇನ್ಮೇಲೆ ನೀನು ಒಂದು ಕುರಿಯ ಮೇಲೆ ಧ್ಯಾನ ಮಾಡು ಅಂತ. ಟಗರಿನಲ್ಲಿ ಭಗವಂತನ ನೋಡೋದು, ಒಂದು ಕುರಿಯ ಮೇಲೆ, ಟಗರು ಅಂದ್ರೆ ಕುರಿ, ಗಂಡು ಕುರಿ, ಆ ಗಂಡು ಕುರಿಯ ಮೇಲೆ ಧ್ಯಾನ ಮಾಡು ಇನ್ಮೇಲೆ ಅಂತ ಭಗವಂತನೇ ಆದೇಶ ಕೊಟ್ಟನಂತೆ. ಅವನ್ನ ನಂಬಿಬಿಟ್ಟಂತೆ. ಆ ಕುರಿ ಕೆಲವರಿಗೆ ಮಂತ್ರ 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 ಅಂದ್ರೆ ಏನು ಅಂತ ಇನ್ನೊಂದು ಕಡೆ ಹೇಳ್ತಾರೆ ಶ್ರೀರಾಮಕೃಷ್ಣರು. ಅಲ್ಲಿ ನಮ್ಮ ಕನಕದಾಸರು ಕೋಣನ ಮಂತ್ರವನ್ನು ಜಪಿಸಿ ಕೋಣವನ್ನೇ ಬರಮಾಡಿಕೊಂಡ ಕತೆ ಜನಜನಿತವಾದ್ದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಮಂತ್ರ ಯಾವುದಾದ್ರೂ ಏನು, ಕುರಿ ಮಂತ್ರ ಕೂಡ ಆಗುತ್ತೆ. ಓಂ ಕುರಿ ಓಂ ಕುರಿ ಓಂ ಕುರಿ ಓಂ ಕುರಿ ಅಂತ ಭಕ್ತಿಯಿಂದ ನಾವು ಕರೆದಾದ್ರೆ ಭಗವಂತ ಕುರಿಯ ರೂಪದಲ್ಲಿ ಬಂದು, ಸುವರ್ಣಮಯವಾದಂತಹ ಕುರಿಯ ರೂಪದಲ್ಲಿ ಬಂದು ದರ್ಶನ ಕೊಡ್ತಾನೆ. ಮಾತ್ರ ಅಲ್ಲ, ನಮ್ಮೆಲ್ಲ ಇಷ್ಟಾತ್ವವನ್ನು ಈಡೇರಿಸಿಕೊಡ್ತಾನವನು. ಚೈತನ್ಯ ಅವನು. ಅದಕ್ಕೆ ಅದೇ ಉದಾಹರಣೆ ಕೊಡ್ತಾ ಇದ್ದಾರೆ. ಭಗವಂತ ನಿನ್ನ ಇಷ್ಟ ದೇವತೆಯನ್ನು ಟಗರಿನ ರೂಪದಲ್ಲಿ ಧ್ಯಾನ ಮಾಡಿ ನೋಡೋಣ ಅಂತ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಹೇಳಿದ, ಪ್ರತಿಯೊಂದು ಶರೀರದಲ್ಲೂ ರಾಮನೇ ಇದ್ದಾನೆ ಅಂತ. ಶಿಷ್ಯನಿಗೆ ಅದರಲ್ಲಿ ಪೂರ್ಣ ಶ್ರದ್ಧೆ ಉಂಟಾಯಿತು. ಒಂದು ದಿನ ನಾಯಿಯೊಂದು ಆತನ ಕೈಯಿಂದ ರೊಟ್ಟಿಯನ್ನ ಕಿತ್ಕೊಂಡು ಓಡಲಾರಂಭಿಸಿತು. ಆಗ ಶಿಷ್ಯ ತುಪ್ಪದ ಭರಣಿಯನ್ನು ಕೈಯಲ್ಲಿ ಹಿಡಿದು ಅದರ ಹಿಂದೆ ಓಡ್ತಾ ಕೂಗಲಾರಂಭಿಸಿದ, ಎಲ್ಲೋ ರಾಮ, ಒಂದು ನಿಮಿಷ ನಿಲ್ಲೋ, ರೊಟ್ಟಿಗೆ ಇನ್ನೂ ತುಪ್ಪ ಸವರಿಲ್ಲ ಕಣೋ. ಗುರುಗಳು ಹೇಳಿದ್ರು, ಎಲ್ಲದರಲ್ಲೂ ಕೂಡ ರಾಮ ಇದ್ದಾನೆ ಅಂತ. ನಾಯಿಯಲ್ಲೂ ಕೂಡ ರಾಮ ಇದ್ದಾನೆ. ಇವನು ರೊಟ್ಟಿನ ಕಿತ್ಕೊಂಡು ಹೋಗ್ತಾ ಇದೆ. ಆಗ ಇವನು ಓಡ್ತಾ ಇದ್ದಾನೆ ರೊಟ್ಟಿನ ಕಿತ್ಕೊಂಡು ಬರೋದಕ್ಕಲ್ಲ. ತೋರಿಸ್ಬಿಟ್ಟು ಶ್ರದ್ಧೆ ಬಂತು ಅಂತಂದ್ರೆ ಅವನ ದಿನಚರಿಯಲ್ಲಿ ಎಂಥ ವ್ಯತ್ಯಾಸ ಉಂಟಾಗುತ್ತೆ. ಕೃಷ್ಣ ಕಿಶೋರ್ನದು ಎಂತಹ ಅದ್ಭುತ ವಿಶ್ವಾಸ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆತ ಹೇಳ್ತಾ ಇದ್ದ ಓಂ ಕೃಷ್ಣ ಓಂ ರಾಮ ಅಂತ ಉಚ್ಚರಿಸಿದ ಮಾತ್ರದಿಂದಲೇ ಕೋಟಿ ಸಂಧ್ಯೆಗಳ ಫಲ ದೊರೀತದೆ ಅಂತ ಅವನು ಹೇಳ್ದ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವರೇನು ಕಡಿಮೆ ಇಲ್ಲ, ಅಂತದ್ದೆಲ್ಲ ಬೇಕಾದ್ರೆ ಹೇಳಿದ್ದಾರೆ. ಒಮ್ಮೆ ಆತ ಗೋಪ್ಯವಾಗಿ ನನಗೆ ತಿಳಿಸಿದ, ಯಾರಿಗೂ ಹೇಳಬೇಡಿ, ಈಗ ನನಗೆ ಸಂಧ್ಯೆ ಗಿಂಧ್ಯೆ ಇಂಥದ್ದೆಲ್ಲ ರುಚಿಸೋದಿಲ್ಲ ಅಂತ. ಸಂಧ್ಯಾ ವಂದನೆ ಇತ್ಯಾದಿ ಎಲ್ಲ ರುಚಿಸೋದಿಲ್ಲ ಈಗ, ಯಾರಿಗೂ ಹೇಳಬೇಡಿ. ಅವನೇನು ಹೇಳುದು, ಈಗಿನವ್ರು ಎಲ್ಲರೂ ಹೇಳ್ತಾ ಇದ್ದಾರೆ ನಮಗೆ ರುಚಿಸೋದಿಲ್ಲ ಅಂತ. ಎಷ್ಟೋ ಜನ ಸ್ತ್ರೀಯರೆಲ್ಲ ಸಂಧ್ಯಾ ವಂದನೆ ನಾವು ಮಾಡಬಾರ್ದೆ ಅಂತ ಹೇಳೋರುಂಟು. ಇವ್ರಿಗೆ ಗೊತ್ತಿಲ್ಲ ಮಾಡೋಕೆ ಹೊರಟ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ. ಆ ತೊಂದರೆ ಆದ್ರಿಂದಲೇ ಪುರುಷ ವರ್ಗದವ್ರು ಯಾರು ಮಾಡದೆ ಬಿಟ್ಬಿಟ್ಟಿದ್ದಾರೆ, ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಕೆಲವು ಸ್ತ್ರೀಯರು ಭಾವಿಸೋದುಂಟು, ನಾವೆಂತಹ ಭಾಗ್ಯಶಾಲಿಗಳು, ನಮ್ಗಂತ ತಕರಾರೇ ಇಲ್ವಲ್ಲ. ಇಲ್ಲಿ ಈ ಕೃಷ್ಣ ಕಿಶೋರ್ ಯಾತಕ್ಕೆ ಆ ಥರ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನಿಗೆ ಭಗವದ್ ಭಾವ ಅಂತ ಹೇಳ್ತಕ್ಕಂಥದ್ದು ಬರ್ತಾ ಇದೆ, ಅದಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಕೆಲವು ವೇಳೆ ನನಗೂ ಹಾಗಾಗುತ್ತೆ. ಭಗವತಿ ತೋರಿಸಿಕೊಡ್ತಾಳೆ ಎಲ್ಲವೂ ತಾನೇ ಆಗಿರೋದನ್ನ. ಒಮ್ಮೆ ಸರ್ವ ಮರಗಳ ಕಡೆಯಿಂದ ಪಂಚವಟಿಗೆ ಬರ್ತಾ ಇದ್ದೆ, ಒಂದು ನಾಯಿ ನನ್ನನ್ನು ಹಿಂಬಾಲಿಸಿತು. ಪಂಚವಟಿಯ ಹತ್ರ ಸ್ವಲ್ಪ ನಿಂತ್ಕೊಂಡೆ. ಆಗ ಭಾವನೆ ಬಂತು, ಬಹುಶಃ ಭಗವತಿ ಈ ನಾಯಿಯ ಮೂಲಕ ನನಗೆ ಏನನ್ನಾದ್ರೂ ತಿಳಿಸಬಹುದೋ ಏನೋ ಅಂತ. ಶ್ರದ್ಧೆಯಿಂದ ಎಲ್ಲವೂ ದೊರೆಯುತ್ತೆ ಅಂತ ನೀನು ಹೇಳಿದ್ದು ಖಂಡಿತ ಸರಿ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆಗ ಈಶಾನ ಹೇಳ್ತಾನೆ, ಆದರೆ ನಾವು ಗೃಹಸ್ಥರು. ಶ್ರೀರಾಮಕೃಷ್ಣ ಹೇಳ್ತಾರೆ, ಆದ್ರೇನು ಭಗವಂತನ ಕೃಪೆಯಿಂದ ಅಸಂಭವವಾದದ್ದು ಸಂಭವವಾಗಿ ಬಿಡುತ್ತೆ. ರಾಮಪ್ರಸಾದ ಒಮ್ಮೆ ಹಾಡಿದ ಮಾಯೆಯ ಚೌಕಟ್ಟು ಈ ಸಂಸಾರ ಅಂತ. ಅದಕ್ಕೆ ಉತ್ತರವಾಗಿ ಇನ್ನೊಬ್ಬ ಒಂದು ಹಾಡನ್ನು ರಚಿಸಿದ, ಈ ಜಗವೆಂಬುದು ಮೋಜಿನ ಮನೆಯೋ ಇದರಳು ನಾ ಮನ ಬಂದಲು ನಡವೆ. ಆದರೆ ಈ ಒಂದು ಸ್ಥಿತಿಗೆ ಬರಬೇಕಾದ್ರೆ, ಈ ಜಗತ್ತು ಮೋಜಿನ ಮನೆ ಆಗಬೇಕಾದ್ರೆ ಮೊದಲು ನಿರ್ಜನ ಪ್ರದೇಶದಲ್ಲಿ ಗೋಪ್ಯವಾಗಿ ಸಾಧನೆ ಭಜನೆ ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡೆದು ಈ ಜಗತ್ತಿನಲ್ಲಿ ಇದ್ರೆ ಜನಕರಾಜನಂತೆ ನಾವು ವಾಸಿಸಬಹುದು. ಇಲ್ಲದಿದ್ರೆ ಏನಂತಾನೆ ಸಾಧಿಸೋದಕ್ಕಾದೀತು. ಉದಾಹರಣೆಗೆ ಶಿವನನ್ನು ತೆಗೆದುಕೋ, ಆತನಿಗೆ ಎಲ್ಲರೂ ಇದ್ದಾರೆ. ಪಾರ್ವತಿ, ಕಾರ್ತಿಕೇಯ, ಗಣೇಶ, ನಂದಿ, ಗಣಗಳು ಎಲ್ಲ ಇವೆ. ಆದರೂ ಶಿವ ಕೆಲವು ವೇಳೆ ಸಮಾಧಿಸ್ಥನಾಗಿಬಿಡ್ತಾನೆ, ಇನ್ನು ಕೆಲವು ವೇಳೆ ರಾಮ 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 ಅಂತ ನರ್ತಿಸ್ತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಶಿವ ಸಂಸಾರ ತಾಪತ್ರಯದಲ್ಲಿ ಸೇರ್ಕೊಂಡು ಬಿಟ್ಟುತ್ತಾನೆ. ಹೆಂಡತಿ ಮಕ್ಕಳು ಎಲ್ಲ ಇವೆ ಅವನಿಗೆ, ಗಣಗಳು ಬೇರೆ.
ಅವುಗಳ ಮಧ್ಯೆ ಅವನು ರಾಮ ರಾಮ ಅಂತ ನರ್ತನ ಮಾಡೋಕೆ ಶುರು ಮಾಡ್ತಾನಂತೆ. ಸಕಲ ರಿಪು ನಾಶನ ಧನುರ್ಧಾರಿ ನಾರಾಯಣ ಯೋಗಿ ಭೋಲಾ. ಭೋಲಾ ಅಂತಂದ್ರೆ ಶಿವ. ಯೋಗಿ ಭೋಲಾ. ಶಿವ ಅವನನ್ನು ಯಾವಾಗಲೂ ಯೋಗಿ ಅಂತ ಕರೆಯುವ ಕ್ರಮ. ಶಿವ ಯೋಗಿ ನೃತ್ಯ ಕರೆ ಗಾಹೆ ರಾಮ 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 ಅಂತ ಹೇಳ್ಕೊಂಡು ನೃತ್ಯ ಮಾಡ್ತಾನಂತ ಹೇಳಿ. ಭಜು ಮಾನ ರಾಮ ರಾಮ ಭಜು ಮಾನ ರಾಮ ರಾಮ ಸುಂದರ ಶ್ಯಾಮಲ ರೂಪ ಮನೋಹರ ಗುಣಧಾಮ ಮನೋಹರ ಗುಣಧಾಮ ಭಜು ಮಾನ ರಾಮ ರಾಮ ಸಕಲ ರಿಪುನಾಶನ ಧನುರ್ಧಾರಿ ನಾರಾಯಣ ಯೋಗಿ ಭೋಲಾ ನೃತ್ಯ ಕರೆ ಗಾಹೆ ರಾಮ 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 ಗಾಹೆ ರಾಮ 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 ಗಾಹೆ ರಾಮ 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 ಗಾಹೆ ರಾಮ 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 ಅಂತ ಇಲ್ಲಿಯವರೆಗೆ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.